ನೀವು ಶಿಕ್ಷಕರಾಗಿ ಮಕ್ಕಳಿಗೆ ಪ್ರೀತಿಯ ಒಬ್ಬ ಶಿಕ್ಷಕರು. ಸಂಗೀತದಲ್ಲೂ ನಿಮ್ಗೆ ಇಂಟ್ರೆಸ್ಟು, ನಾಟಕ ರಂಗದಲ್ಲೂ ಇಂಟ್ರೆಸ್ಟು, ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲೂ ನೀವು ತೊಡಗಿಸ್ಕೊಳ್ತೀರಾ. ಇದೆಲ್ಲ ಹೇಗೆ ಸಾಧ್ಯ ಸರ್? ಒಬ್ಬ ವ್ಯಕ್ತಿಯಿಂದ ಹೇಗೆ ಸಾಧ್ಯ ಇದು? ನಾನು ಸಂಗೀತವನ್ನು ಕಲಿಬೇಕು ಅಂತ ನಮ್ಮ ಬ್ರದರು, ನನ್ನ ತಮ್ಮ ತೀರ್ಕೊಳ್ತಾನೆ ಅಪಘಾತದಲ್ಲಿ. ಆವಾಗ ನಾನು ಕೊಳಗಿ ಶಾಲೆಯಲ್ಲಿದ್ದೆ, ಅಲ್ಲಿ ಸಂಗೀತ ಮಾಸ್ಟರ್ ಇದ್ದೆ, ಶಿವನಗೌಡ ಪಾಟೀಲ್ ಅಂತ. ಅವ್ರು ಹೇಳಿದ್ರು, ನಿಮ್ಮ ಮನಸ್ಸಿನ ನೋವನ್ನು ಮರೆಯಲಿಕ್ಕೆ ಸಂಗೀತ ನಿನ್ನ ಗಟ್ಟಿಗೊಳಿಸ್ತದೆ. ಅದು ಕನ್ನಡ ಭಾಷಾ ಶಿಕ್ಷಕನಿಗೆ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಪ್ರಶಸ್ತಿ ಸಿಕ್ಕಿದ್ದು ಕರ್ನಾಟಕಕ್ಕೆ ಮೊಟ್ಟ ಮೊದಲು ನಾನೇ ಕನ್ನಡ ಭಾಷಾ ಶಿಕ್ಷಕನಿಗೆ ಮಾತ್ರ. ಯಾಕೆಂದ್ರೆ ವಿಷಯವನ್ನು ನಿಮ್ಮ ಹತ್ರ ನಾನು ಬಹಳ ದಿವಸದಿಂದ ಈ ಒಂದು ವಿಷಯ ತಲೆಯಲ್ಲಿ ಹುಳ ಬಿಟ್ಕೊಂಡು ಹೇಳ್ತೇವಲ್ಲ ನಾವು, ಹಳ್ಳಿ ಬದಿ ಹುಳ ಬಿಟ್ಕೊಂಡಿರ್ತವೆ ಅಂತ ಬಹಳ ದಿವಸದಿಂದ ಕೇಳಬೇಕು ಅಂತಿತ್ತು. ಅವಳಿಗೆ ಹೆಣಕ್ಕೆ ಹೊಸ ಬಟ್ಟೆ ಬರಬೇಕು, ಶಾಸ್ತ್ರ ಆಗ್ಬೇಕು, ದುಡ್ನೆಲ್ಲ ನೀನು ಕುಡ್ದಾಕ್ಬಿಟ್ಟಿಯಲ್ಲ. ಈಗ ನಾನ್ ಜನರ ತಾವ ಏನ್ ಹೇಳ್ಬೇಕು? ಬಿಡ್ಲಾ, ಹೆಣಕ್ ಹೊಸ ಬಟ್ಟಿ ಬೇಕಂತೆ. ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ರಾಜು ಕಾನ್ಸೂರ್. ಸಾಧನೆ ಅನ್ನೋದು ಅದೇನು ಸುಲಭದ ಕೆಲಸ ಅಲ್ಲ ಕಣ್ರಿ. ಯಾಕೆ ಅಂದರೆ ಸಾಧನೆ ಮಾಡುವಾಗ ಅಷ್ಟು ಪರಿಶ್ರಮ ಬೇಕಾಗುತ್ತೆ, ಅಷ್ಟು ನಿಷ್ಠೆ ಬೇಕಾಗುತ್ತೆ, ಅಷ್ಟು ಕಷ್ಟನೂ ಸಹ ಇದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋರು ಇದ್ದಾರೆ. ಅವರವರ ಕ್ಷೇತ್ರವನ್ನು ಸಾಧನೆಯಲ್ಲಿ ತೊಡಗಿಸ್ಕೊಂಡು ಆ ಸಾಧನೆಯ ಮೂಲಕ ಸಮಾಜದಲ್ಲಿ ಬೆಳಕು ಚೆಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂತಹ ಸಾಧನೆಯನ್ನು ಮಾಡಿದ ಒಬ್ಬ ಸಾಧಕ ಇವತ್ತು ನಮ್ಮ ಸಾಧನೆಯ ಕುರ್ಚಿಯ ಮೇಲೆ ಕೂತಿದ್ದಾರೆ. ಅವ್ರ ಬಗ್ಗೆ ಒಂದು ವಿಟಿ ಇದೆ, ದಯವಿಟ್ಟು ನೋಡ್ಕೊಬನ್ನಿ. ಸಾಧನೆ ಮಾಡುವುದಕ್ಕೆ ಇಂಥದ್ದೇ ಕ್ಷೇತ್ರ ಇರಬೇಕು ಎಂಬುದೇನಿಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಅದೆಷ್ಟೋ ಮಂದಿ ನಮ್ಮಲ್ಲೇ ಇದ್ದಾರೆ. ಇಂತಹ ವ್ಯಕ್ತಿಗಳನ್ನು ನಾವು ಗುರುತಿಸಬೇಕಷ್ಟೆ. ಅಂತಹ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿ ಗುರುತಿಸಿಕೊಂಡ ಸಾಧಕರು ಇಂದು ನಮ್ಮ ವಿಶ್ವಂಬರ ಟಿವಿ ಜೊತೆಗಿದ್ದಾರೆ. ಅಪರೂಪದಲ್ಲಿ ಅಪರೂಪದ ಸಾಧಕರನ್ನ ಪರಿಚಯಿಸುತ್ತಿದ್ದೇವೆ. ಅವರೇ ನಮ್ಮ ನಾರಾಯಣ್ ಭಾಗವತ್ ಅವರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹಂದಿಗೋಣ ಗ್ರಾಮದವರು. ನಾರಾಯಣ್ ಭಾಗವತ್ ಅವರು 1968 ಮೇ 16ರಂದು ಜನಿಸಿದ್ದಾರೆ. ನಾರಾಯಣ್ ಭಾಗವತ್ ಅವರು ಈ ಹಿಂದೆ ಸಿರಿಸಿ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಭಾಷಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು, MA MA ಪದವೀಧರರಾಗಿರುವ ಇವರು ರಂಗ ಶಿಕ್ಷಣದಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ನಾರಾಯಣ್ ಭಾಗವತ್ ಅವರು ಕತೆ, ಕವನ ಹಾಗೂ ನಾಟಕ ರಚನೆ, ಚಿತ್ರಕಲೆ, ಸಂಗೀತ, ನಾಟಕ ನಿರ್ದೇಶನ ಮತ್ತು ಅಭಿನಯ, ಉಪನ್ಯಾಸ, ರಜಾ ಶಿಬಿರಗಳಲ್ಲಿ ಸಂಘಟನೆಗಳಿಗೆ ಪೇಪರ್ ಕ್ರಾಫ್ಟ್, ಹಾರ್ಮೋನಿಯಂ ವಾದನ, ನಾಟಕದ ವೇಷಭೂಷಣ ಮತ್ತು ವರ್ಣಾಲಂಕಾರ, ಯಕ್ಷಗಾನ, ಕರಕುಶಲ ಕಲೆ, ವಾಸ್ತುವಿಜ್ಞಾನ ಸೇರಿದಂತೆ ಬಹುಮುಖ ಪ್ರತಿಭೆಯನ್ನು ಹೊಂದಿದ್ದಾರೆ. 2023ರ ರಾಷ್ಟ್ರಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪಡೆದುಕೊಂಡಿದ್ದಾರೆ. ಈ ಹಿಂದೆ ಜನಗಣತಿಯಲ್ಲಿ ಉತ್ತಮ ಕಾರ್ಯನಿರ್ವಹಣೆಗಾಗಿ ರಾಷ್ಟ್ರಪತಿಗಳಿಂದ ಬೆಳ್ಳಿ ಪದಕ, ಕನ್ನಡ ರತ್ನ ಶಿಕ್ಷಕ ಪ್ರಶಸ್ತಿ, ಸುವರ್ಣ ಸಂಭ್ರಮ ಶಿಕ್ಷಕ ಪ್ರಶಸ್ತಿ, ಜಿಲ್ಲೆ ಮತ್ತು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಅತ್ಯುತ್ತಮ ಮಕ್ಕಳ ನಾಟಕ ನಿರ್ದೇಶಕ ಪ್ರಶಸ್ತಿ, ಉತ್ತಮ ನಟ, ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಜ್ಞಾನ ಸಿಂಧು ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಪ್ರಶಸ್ತಿ, ರಾಜ್ಯ ಸಿರಿಕನ್ನಡ ನುಡಿ ಪ್ರಶಸ್ತಿ, ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯೂ ಸೇರಿದಂತೆ ಭಾಗವತ್ ಅವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಹಲವು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ. ಇವರು ಸತತವಾಗಿ 34 ವರ್ಷಗಳಿಂದ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವ ಹೊಂದಿರುವ ನಾರಾಯಣ್ ಭಾಗವತ್ ಅವರ ಸಾಧನೆಯ ತುಣುಕುಗಳನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನ ವಿಶ್ವಂಬರ ಟಿವಿ ಮಾಡಿದೆ. ಈ ಮೂಲಕ ಇತರರಿಗೂ ಸಾಧನೆ ಮಾಡಲು ಸ್ಫೂರ್ತಿ ದೊರೆಯಲಿ ಎಂಬುದು ನಮ್ಮ ಆಶಯ.
ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇವತ್ತು ನಮ್ಮ ಸಾಧನೆಯ ಕುರ್ಚಿಯಲ್ಲಿ ಕುಳಿತಂತ ವ್ಯಕ್ತಿ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನ ತೋರಿದವರು. ಶಿಕ್ಷಣ, ಸಾಂಸ್ಕೃತಿಕ, ಹೀಗೆ ಹತ್ತಾರು ವಿಷಯಗಳಲ್ಲಿ ತಮ್ಮ ಪ್ರೌಢಿಮೆಯನ್ನ ಮೆರೆದು ತಾವು ಸಾಧನೆ ಮಾಡಿದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರೇ ನಾರಾಯಣ್ ಭಾಗವತ್ ಅವರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಎಲ್ರಿಗೂ. ಸರ್, ಈಗ ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಊರು, ನೀವು ಯಾವಾಗ ಈ ಒಂದು ಸರ್ಕಾರಿ ನೌಕರಿಗೆ ಬಂದ್ರಿ, ನಂತರ ನಿಮ್ಮ ಸಾಂಸ್ಕೃತಿಕ, ಈ ನಾಟಕ, ರಂಗಭೂಮಿ ಇವೆಲ್ಲ ಹೇಗೆ ನಿಮ್ಮಲ್ಲಿ ಹುಟ್ಟುಕೊಂತು ಹೇಳುವಂಥ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಇರ್ಬೋದಾ? ಖಂಡಿತ. ನಾನು ನಾರಾಯಣ್ ಪರಮೇಶ್ವರ್ ಭಾಗವತ್ ಅಂತ, ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಹಂದಿಗೋಣ ಗ್ರಾಮ. 1968 ಮೇ ನನ್ನ ಜನ್ಮ ದಿನಾಂಕ. ಬಾಲ್ಯದಲ್ಲಿ ನಮ್ಮ ತೀರಾ ಕಿತ್ತು ತಿನ್ನುವ ಬಡತನ. ನಮ್ಮ ತಂದೆ ತಾಯಿ ಹೇಳಿದ್ದು, ಮಗು ನೀನು ನೌಕರಿಗಾಗಿಯೇ ಓದಬೇಕು ಅಂತ. ಪುಟ್ಟ ಜಮೀನು. ಹಾಗಾಗಿ ನಾನು ಒಳ್ಳೆಯ ಅಂಕಗಳೊಂದಿಗೆ ಉತ್ತೀರ್ಣನಾದರೆ ಮುಂದೆ ನನ್ನ ಭವಿಷ್ಯವನ್ನು ಕಟ್ಟಿಕೊಳ್ಬೋದು ಅನ್ನುವ ಕನಸಿನೊಂದಿಗೆ ನಾನು TCH ಅನ್ನು ಪೂರ್ಣಗೊಳಿಸಿದೆ. ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ 1990 ಫೆಬ್ರವರಿ 6 ನಾನು ಮೊಟ್ಟ ಮೊದಲು ನೇಮಕಾತಿಗೊಂಡದ್ದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಕೊಳಗಿ ಎನ್ನುವ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿ. ಅಲ್ಲಿಂದ ಮುಂದೆ 2.5 ವರ್ಷದ ನಂತರ ನಾನು ಮಳಗಿಯ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗಾವಣೆಗೊಂಡೆ. 1997ರಲ್ಲಿ ನಮ್ಮೆಲ್ಲ ಗುರುಗಳ ಮಾರ್ಗದರ್ಶನದನ್ವಯ ನಾನು ನನ್ನ ಹೆಂಡತಿಯ ಪ್ರೋತ್ಸಾಹದ ಜೊತೆಗೆ ವೇತನ ರಹಿತ ರಜೆಯನ್ನು ಹಾಕಿ 10 ತಿಂಗಳ B.Ed ಕೋರ್ಸನ್ನು ಮಾಡಿದೆ ಶ್ರೀ ಕುಮಾರೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ. ಮಾರನೇ ವರ್ಷವೇ ನಂದು ಮೆರಿಟ್ ಆಧಾರದ ಮೇಲೆ ಪ್ರೌಢಶಾಲಾ ಕನ್ನಡ ಭಾಷಾ ಶಿಕ್ಷಕನಾಗಿ ನೇಮಕಗೊಂಡೆ. ನನ್ನ ಮೊಟ್ಟ ಮೊದಲ ಪ್ರೌಢಶಾಲಾ ಶಿಕ್ಷಕನಾಗಿ ನನ್ನ ಕೆಲಸ ಪ್ರಾರಂಭಿಸಿದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗದಲ್ಲಿ. ತದನಂತರ ಖಾನಾಪುರದಲ್ಲಿ ಶಿಕ್ಷಣ ಸಂಯೋಜಕನಾಗಿ ಬಂದೆ. ಹಾನಗಲ್ನ ಕಾಡಶೆಟ್ಟಿಹಳ್ಳಿಯಲ್ಲಿ ಕನ್ನಡ ಭಾಷಾ ಶಿಕ್ಷಕನಾಗಿ, ಆಮೇಲೆ ಮಳಗಿಯಲ್ಲಿ 10 ವರ್ಷ ಕೆಲಸ ಮಾಡಿ, ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ 4.5 ವರ್ಷದ ನಂತರ ಪದೋನ್ನತಿಯನ್ನು ಪಡೆದು ಈಗ ನಾನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡೈಟ್ ಶಿರಸಿ ಇಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ಈಗ ನೀವು ಕನ್ನಡ ಶಿಕ್ಷಕರಾಗಿ ನಿಮಗೆ ಬರಬೇಕು ಹೇಳುವಂಥ ಒಂದು ಆಸಕ್ತಿ ಹೇಗೆ ಹುಟ್ಕೊಂತು? ನಾನು ಮೂಲತಃ ನನಗೆ PUCಯಲ್ಲಿ GR ಭಟ್ ಅಂತ ಕನ್ನಡವನ್ನು ಅದ್ಭುತವಾಗಿ ಕಲಿಸ್ತಿದ್ರು. ಅವರು ಒಂದು ಮಾತನ್ನು ಪದೇ ಪದೇ ಹೇಳುವವರು, ಭಾಷೆಯನ್ನು ಕಲಿಸೋದಿದೆಯಲ್ಲ ಅದು ನಿಜವಾಗಿ ತಾಯಿ ಭಾಷೆಯನ್ನು ಕಲಿಸೋದಿದೆ, ಅದು ನಿಜಕ್ಕೂ ಒಂದು ಪವಿತ್ರವಾದ ಕೆಲಸ. ಜೊತೆಗೆ ಶಿಕ್ಷಕನಾಗಿ ನಾವು ರೂಪುಗೊಳ್ಳುವಾಗ ಭಾಷೆಯ ಶಿಕ್ಷಕನಾಗಿ ಗುರುತಿಸಿಕೊಳ್ಳೋದು, ವಿವಿಧ ಮಾಧ್ಯಮಗಳು, ಆಯಾಮಗಳು, ನಮ್ಮ ಹವ್ಯಾಸಗಳು ಇದೆಲ್ಲದಕ್ಕೂ ದೊಡ್ಡ ಅವಕಾಶ ಇದೆ ಅನ್ನುವ ಒಂದು ಕನಸನ್ನು ಬಿತ್ತಿದವರು ಅವರು. ಹಾಗಾಗಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಣದ ನಂತರ ನಾನು MA ಮಾಡಿಕೊಂಡೆ ಕನ್ನಡದಲ್ಲೇ. ಜೊತೆಗೆ B.Ed ಅನ್ನು ಕನ್ನಡದಲ್ಲೇ ಮಾಡಿದೆ, ಕನ್ನಡ ಭಾಷಾ ಶಿಕ್ಷಕನಾಗಿ. ಹಾಗಾದರೆ ನಮ್ಮ ನಾರಾಯಣ ಭಾಗವತ್ರವ್ರ ಬಗ್ಗೆ ಅವರ ಕುಟುಂಬದವರು ಮತ್ತು ಅವರ ಸ್ನೇಹಿತರು ಏನು ಹೇಳಿದ್ದಾರೆ ಹೇಳೋದ್ರ ಬಗ್ಗೆ ಒಂದು ಬೈಟ್ ಇದೆ, ನೋಡ್ಕೊ ಬನ್ನಿ. ನಮಸ್ಕಾರ. ನಾನು ನಾರಾಯಣ್ ಭಾಗವತ್ ಅವರ ಪತ್ನಿಯಾಗಿ ಅವರ ಒಂದು ಈ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂಥ ಸಂದರ್ಭ ಅವನ್ನ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವರು ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದರು. ಇದರಲ್ಲಿ ಅವರ ಒಂದು ಸಾಧನೆ ತುಂಬ ಇದೆ, ಶ್ರಮ ಇದೆ. ಆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಅವರಿಗೆ ಇವತ್ತು ಸಿಕ್ಕಿದೆ ಅಂತ ನನಗೆ ತುಂಬ ಅನ್ನಿಸ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಅವರ ಶ್ರಮವನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಅವರು ಪ್ರತಿಯೊಂದು ಕೆಲಸವನ್ನು ಕೂಡ ಅಷ್ಟೇ ಶ್ರದ್ಧೆಯಿಂದ ಹೊಸ ಹೊಸ ಒಂದು ಚಟುವಟಿಕೆಯೊಂದಿಗೆ ಪ್ರಾರಂಭ ಮಾಡ್ತಾರೆ. ಯಾವುದೇ ಚಟುವಟಿಕೆಯನ್ನಾದರೂ ಕೂಡ ಅವರು ಹೊಸದು, ಇದು ನನಗೆ ಮಾಡಲೇಬೇಕಾದದ್ದು ಅನ್ನುವಂಥ ಒಂದು ಆಸಕ್ತಿಯಿಂದ ಅಷ್ಟೇ ತಯಾರಿಯೊಂದಿಗೆ ಆ ಕೆಲಸವನ್ನು ಮಾಡ್ತಾರೆ. ನಾರಾಯಣ್ ಭಾಗವತ್ರನ್ನ ಕಳೆದ ಸುಮಾರು ಒಂದು 15 ವರ್ಷಗಳಿಂದ ಬಲ್ಲೆ. ಒಬ್ಬ ಕನ್ನಡದ ಮಾಸ್ಟ್ರು ಒಂದು ರಂಗಭೂಮಿಯಲ್ಲಿ ಹೇಗೆ ತೊಡ್ಕೊಳ್ಬೋದು, ಮಕ್ಕಳನ್ನು ಹೇಗೆ
ಪಠ್ಯೇತರವಾಗಿ ಕೂಡ ಕ್ರಿಯಾಶೀಲಗೊಳಿಸ್ಬೋದು ಅನ್ನೋದಕ್ಕೆ ನಾರಾಯಣ್ ಭಾಗವತರು ಒಂದು ಒಳ್ಳೆ ಉದಾಹರಣೆ. ಒಬ್ಬ ಕನ್ನಡದ ಶಿಕ್ಷಕರು ರಾಷ್ಟ್ರ ಪ್ರಶಸ್ತಿ ತಗೊಂಡಿದ್ದು ಕೂಡ ಉತ್ತರ ಕನ್ನಡಿಗರಾದ ನಾವೆಲ್ಲ ಒಂದು ಹೆಮ್ಮೆ ಪಡಬೇಕು. ಅವರು ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದವರು. ಒಬ್ಬ ಕನ್ನಡದ ಮಾಸ್ಟ್ರಿಗೆ ಕೇಂದ್ರ ಸರ್ಕಾರ ನೀಡುವ ಅತ್ಯುತ್ತಮ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿರೋದು ಅವರ ಸಾಧನೆಗೆ ಹಿಡಿದಿರುವ ಒಂದು ಕನ್ನಡಿ ಅಥವಾ ಒಂದು ಗರಿ ಅಂತ ಹೇಳ್ಬೋದು. ನಾರಾಯಣ್ ಭಾಗವತರು ರಂಗಕರ್ಮಿಯಾಗಿ ಕಾಣ್ತಾರೆ, ಒಬ್ಬ ಅತ್ಯುತ್ತಮ ಶಿಕ್ಷಕರಾಗಿ ಕಾಣ್ತಾರೆ, ಅತ್ಯುತ್ತಮ ವಾಗ್ಮಿಗಳಾಗಿ ಕಾಣ್ತಾರೆ, ಒಬ್ಬ ಅತ್ಯುತ್ತಮ ನಿರ್ವಾಹಕರಾಗಿ ಕಾಣ್ತಾರೆ, ಒಬ್ಬ ಒಳ್ಳೆಯ ಸಂಘಟಕರಾಗಿ ಕಾಣ್ತಾರೆ, ಒಂದು ಮಾಹಿತಿಯ ಕಣಜವಾಗಿ ಕೂಡ ಕಾಣ್ತಾರೆ. ಈ ಹಿನ್ನೆಲೆಯಲ್ಲಿ ನಾರಾಯಣ್ ಭಾಗವತರು ಒಂದು ಮಾದರಿಯ ವ್ಯಕ್ತಿತ್ವ. ಆ ಭಗವಂತ ಇನ್ನಷ್ಟು ಒಳ್ಳೆಯದನ್ನು ಅವ್ರಿಗೆ ಮಾಡಲಿ ಅಂತ ಕೇಳ್ಕೊಳ್ತಾರೆ. ನಮಸ್ತೆ ಸರ್, ನಾನು ಅಬುಸಲಿ ಯಾಕೂಬ್. ನಾನು ಪ್ರಸ್ತುತ ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ ಸರ್. 2003ರಿಂದ 2006ನೇ ಇಸ್ವಿಯಲ್ಲಿ ಶ್ರೀ ವಿಜಯಗೌಡ ರುದ್ರಗೌಡ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಕಾಡಶಿಟ್ಟಿಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಾಗ ನೀವು ನಮಗೆ ಕನ್ನಡ ಶಿಕ್ಷಕರಾಗಿ ಬಂದಿದ್ವಿ. ನನ್ನ ನೆನಪಿನಂಗಳಕ್ಕೆ ನೆಚ್ಚಿನ ಶಿಕ್ಷಕರು ಅಂತ ಬಂದಾಗ ಆ ಮೊದಲ ಪಂಕ್ತಿಯಲ್ಲಿ ಇರುವುದು ನಮ್ಮ ಭಾಗವತ್ ಸರ್. ನನ್ನಂತಹ ಅನೇಕ ವಿದ್ಯಾರ್ಥಿಗಳಿಗೆ ತಾವು ಮಾರ್ಗದರ್ಶಕ. ನಮ್ಮಂತಹ ಎಲೆಮರಿ ಕಾಯಂತ ನಮ್ಮ ಪ್ರತಿಭೆಗಳನ್ನು ಗುರುತಿಸಿ 2006ನೇ ಇಸ್ವಿಯಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನನಗೆ ಹಾಡುವಿಕೆಗೆ ತಾವು ಅವಕಾಶ ಮಾಡಿಕೊಟ್ಟು ನಮ್ಮ ಹಾವೇರಿ ಜಿಲ್ಲೆಗೆ ಅದೇ ವರ್ಷ ಸರ್ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಂದುಕೊಟ್ಟವರು ತಾವು. ಆ ಕೀರ್ತಿ ತಮಗೆ ಸಲ್ಲಬೇಕು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಭಾಗವತರೇ ಸಾಟಿ ಸರ್. ತಮ್ಮ ಶ್ರೀರಕ್ಷಿ ಸದಾ ನನ್ನ ಮೇಲೆ ಇರಲಿ. ನಮಸ್ತೆ ಸರ್. ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ್ ಕವಟ್ಕೊಪ್, ಸಹಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ, ಗಾಂಧಿನಗರ, ಧಾರವಾಡ. ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ್ ಭಾಗವತ್ ಸರ್ ಅವರು 98-99ನೇ ಸಾಲಿನಲ್ಲಿ ನನಗೆ ಹೈಸ್ಕೂಲ್ನಲ್ಲಿ ಪಾಠವನ್ನು ಮಾಡ್ತಾ ಇದ್ರು. ಅದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕ್ ಸರ್ಕಾರಿ ಪ್ರೌಢಶಾಲೆ. ಅವರ ಒಂದು ಭಾಷೆ ಮೇಲಿನ ಪ್ರೌಢಿಮೆ ಅನ್ಬೋದು, ಅವರ ಒಂದು ಬಹುಮುಖ ಪ್ರತಿಭೆ ಇರ್ಬೋದು, ಅದು ನನ್ನನ್ನು ಬಹಳಷ್ಟು ಆಕರ್ಷಣೆಯನ್ನಾಗಿಸಿತು. ಅವರು ಆಗಲೇ ನನ್ನ ನೌಕರಿಗೆ ಸೇರಿದ್ರು ಕೂಡ ಸಾಕಷ್ಟು ಗೀತೆಗಳನ್ನು ಬರೀತಾ ಇದ್ರು, ನಾಟಕಗಳನ್ನ ನಿರ್ದೇಶನ ಮಾಡ್ತಾ ಇದ್ರು. ಆಗ್ತಾನೆ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು. ಆಗ್ಲೇ ಅದರ ಮೇಲೆ ಒಂದು ನಾಟಕವನ್ನು ಕೂಡ ನಮ್ಮಿಂದ ಆಡಿಸಿದ್ರು ಅವರು. ಅವರ ಒಂದು ಈ ಬಹುಮುಖ ಪ್ರತಿಭೆ ಮತ್ತು ಅವರ ಕಲಾ ಸೇವೆಯನ್ನ ಮತ್ತು ಮಕ್ಕಳಿಗೆ ಕನ್ನಡ ಭಾಷೆಯ ಕುರಿತು ಎಷ್ಟು ಆಕರ್ಷಣೀಯವಾಗಿ ಅವರು ಪಾಠವನ್ನ ಮಾಡ್ತಾ ಇದ್ರು. ಈ ಎಲ್ಲ ಸೇವೆಗಳನ್ನ ಸರ್ಕಾರ ಪರಿಗಣಿಸಿದೆ ಮತ್ತು ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇತ್ತೀಚೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ನನಗನ್ಸುತ್ತೆ ಈ ಪ್ರಶಸ್ತಿಗಳು ನಮ್ಮ ಶ್ರೀಯುತ ನಾರಾಯಣ್ ಭಾಗವತ್ ಸರ್ ಅವರಿಗೆ ಸಿಕ್ಕಿರುವುದರಿಂದ ಆ ಪ್ರಶಸ್ತಿಗಳ ಮೌಲ್ಯ ಇನ್ನಷ್ಟು ಹೆಚ್ಚಿದೆ ಅಂತ ಹೇಳಿ ಅನಿಸ್ತಾ ಇದೆ. ಹೊರಗಡೆ ಎಲ್ಲ ಕೆಲಸ ಮಾಡಿದ್ರಿ ಸರ್. ನಂತರ ನೀವು ರಾಜ್ಯದಲ್ಲಿಯೇ ಒಂದು ಅತ್ಯುತ್ತಮವಾದ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ ಹೇಳುವಂತ ಹೆಗ್ಗಳಿಕೆಯನ್ನ ಗಳಿಸಿಕೊಂಡಂತ, ಮತ್ತೆ ಹಿಂದಿನ ಮುಖ್ಯಮಂತ್ರಿಗಳು ಶಿರಸಿ ಮಾರಿಕಾಂಬಾ ಪ್ರೌಢಶಾಲೆಯನ್ನ ಸದನದಲ್ಲಿ ಗುರುತಿಸಿ ಇಂಥ ಒಂದು ಶಾಲೆ ಇರಬೇಕು ಹೇಳುವಂತ ಒಂದು ಮಾತನ್ನ ಆಡದಂತ ಒಂದು ಶಾಲೆಗೆ ನೀವು ಕನ್ನಡ ಶಿಕ್ಷಕರಾಗಿ ಬರ್ತೀರಿ ಅಲ್ವಾ? ಖಂಡಿತ. ಆ ವೇಳೆಯಲ್ಲಿ ನೀವು ಸುಮಾರು ಒಂದು 4-4.5 ವರ್ಷಗಳ ಕಾಲ ನೀವು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತೀರಿ. ಆ ಅನುಭವ ಹೇಗಿತ್ತು ಸರ್? ಯಾಕಂದ್ರೆ ಅದು ಬಹುದೊಡ್ಡ ಶಾಲೆ, ಅದು ಯಾಕಂದ್ರೆ ಸುಮಾರು 2,000 ಜನರ ಹತ್ತತ್ರ ಇದೆ. ಅಂತ ಒಂದು ಶಾಲೆಯಲ್ಲಿ ನೀವು ವಿದ್ಯಾದಾನವನ್ನ ಮಾಡುವಾಗ ನಿಮಗೆ ಹೇಗೆ ಅನಿಸ್ತು? ಆ ಅನುಭವ ಹೇಗಿತ್ತು ಸರ್? ಖಂಡಿತ ನನ್ನ ಬದುಕಿನ ಅತ್ಯಂತ ಮಹತ್ವದ ತಿರುವನ್ನು ಪಡೆದ ಕ್ಷಣ ಏನಿದೆ, ಮಾರಿಕಾಂಬಾ ಪ್ರೌಢಶಾಲೆಯ ನನ್ನ ವೃತ್ತಿ ಬದುಕಿನ ಅನುಭವಗಳು. 4.5 ವರ್ಷ ಕೆಲಸ ಮಾಡಿದೆ. ದೊಡ್ಡ ಶಾಲೆ, ಒಂದು ದೊಡ್ಡ ಕನಸಿನೊಂದಿಗೆ ನಾನು ಬಂದೆ. ಆವಾಗ ಮುಖ್ಯೋಪಾಧ್ಯಾಯರಾಗಿದ್ದವರು ಹೀಗೆ ಸಿರಿಸಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಂಥ ಶ್ರೀ ನಾಗರಾಜ್ ಸಿ ನಾಯ್ಕ್ ಸರ್ ಅವರು. ಇಲ್ಲಿ ಮಕ್ಕಳು ಬೇರೆ ಬೇರೆ ಪ್ರತಿಭೆಗಳ ದೊಡ್ಡ ಭಂಡಾರ ಇಲ್ಲಿದೆ, ತೆರೆದುಕೊಳ್ಳಲಿಕ್ಕೆ ದೊಡ್ಡ ಅವಕಾಶ ಇದೆ ಅನ್ನುವ ಒಂದು ಮಾತನ್ನು ಅವರು ಹೇಳಿದರು ಮತ್ತು ಹಾಗೂ ಪ್ರೋತ್ಸಾಹವನ್ನು ಕೊಟ್ಟರು. ನನಗೆ ಒಬ್ಬ ಕನ್ನಡ ಭಾಷಾ ಶಿಕ್ಷಕನಾಗಿ ICTಯನ್ನು ಬಳಸಿ ಪಾಠವನ್ನು ಮಾಡಬೇಕು ಅಂತ ಒಂದು ದೊಡ್ಡ ಕನಸಿನೊಂದಿಗೆ ಮಳಿಗೆಯಲ್ಲಿ ಆ ಪ್ರಯತ್ನ ಮಾಡಿದ್ದೆ. ದೊಡ್ಡ ಅವಕಾಶ ಅಲ್ಲೂ ಸಿಕ್ಕಿತ್ತು. ಮಾರಿಕಾಂಬಕ್ಕೆ ಬಂದ ನಂತರದಲ್ಲಿ ಸುಮಾರು 1,600 ಜನ ವಿದ್ಯಾರ್ಥಿಗಳ ದೊಡ್ಡ ಸಮೂಹದ ಮಧ್ಯೆ ನಾನೆಲ್ಲೋ ಕಳೆದೋಗ್ಬಿಡ್ತೇನೋ ಅನ್ನೋ ಒಂದು ಸಣ್ಣ ಆತಂಕವಿತ್ತು. ಆದರೆ ಹಾಗಾಗಲಿಲ್ಲ. ಇಲ್ಲಿ ಅದ್ಭುತ ಮಕ್ಕಳ ಪ್ರತಿಭೆಗಳು, ಇವರ ಬುದ್ಧಿವಂತಿಕೆ, ಪ್ರತಿದಿನವೂ ನನಗೆ ಹೊಸ ದಿನವಾಗಿಯೇ ನಾನು ಸಿದ್ಧತೆಯೊಂದಿಗೆ ಹೋಗಬೇಕಾಗಿತ್ತು. ಆ ಥರದ ಪ್ರಶ್ನೆಗಳು ಮಕ್ಕಳಿಂದ ಬರ್ತಿದ್ದು. ನಾನು ಅಪ್ಡೇಟ್ ಆಗಲಿಕ್ಕೆ ಒಂದು ದೊಡ್ಡ ಅವಕಾಶ ನನಗೆ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಸಿಕ್ತು. ಜೊತೆಗೆ
ರಂಗಭೂಮಿಯಲ್ಲೂ ಕೆಲಸ ಮಾಡಲಿಕ್ಕೆ ನಾವು ದೊಡ್ಡ ಅವಕಾಶ ಸಿಕ್ತು ನನಗೆ. ಅಲ್ಲ, ಅದ್ರ ಬಗ್ಗೆ ಕೇಳಲಿಕ್ಕೆ ಬಂದಿದೆ ಈಗ. ಖಂಡಿತ. ಯಾಕಂದ್ರೆ ಈಗ ನಿಮ್ಗೆ ಈ ಶಿಕ್ಷಕರಾಗಿ ಕೆಲಸ ಮಾಡೋದು ಸಹಜ, ಅದೊಂದು ನಮ್ಮ ಉದ್ಯೋಗ ಅಥವಾ ಒಂದು ನಮ್ಮ ಜೀವನಕ್ಕೆ ಬೇಕಾಗುವಂತ ಒಂದು ಇದಕ್ಕಾಗಿ ನಾವು ಮಾಡ್ತೇವೆ. ನಿಮ್ಗೆ ಈ ರಂಗಭೂಮಿ ಚಟ ಹೇಗೆ ಬಿತ್ತು ಅಂತ? ಖಂಡಿತ ಇದ್ರ ಬಗ್ಗೆ ನಾನು ಪ್ರೀತಿಯಿಂದ ಹಂಚಿಕೊಳ್ತೇನೆ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದಾಗ ನಮಗೆ ಅಲ್ಲಿ ಮಾಸ್ಟ್ರು ಪ್ರತಿ ವರ್ಷವೂ ಆ್ಯನ್ಯುವಲ್ ಡೇದಲ್ಲಿ ಪಾತ್ರಗಳನ್ನು ಕೊಟ್ಟು ಪಾತ್ರಗಳನ್ನು ಮಾಡಿಸ್ತಿದ್ರು. ಆಮೇಲೆ ನನ್ನ ಅಣ್ಣ ನನ್ನ ಬದುಕಿನ ದಿಕ್ಕನ್ನು ಮತ್ತು ರೂಪವನ್ನು ನಿರ್ದಿಷ್ಟ ದೆಸೆಗೆ ಕೊಂಡೊಯ್ಯಲಿಕ್ಕೆ ದೊಡ್ಡ ಸಹಾಯ ಮಾಡಿದವು ನನ್ನ ಅಣ್ಣ ಗಣಪತಿ ಭಾಗವತ್ ಅಂತ. ಅವರು ಮೆಡಿಕಲ್ ರೆಪ್ರೆಸೆಂಟೇಟಿವ್. ಅವನು ಇಡೀ ನಮ್ಮ ಮನೆಯ ನಿರ್ವಹಣೆಯನ್ನು ಅವರೇ ಮಾಡಿದ್ರು ಹಿರಿ ಮಗನಾಗಿ. ಹಾಂ, ಅವನು ಒಂದು ಒಳ್ಳೆಯ ರಂಗಭೂಮಿ ಕಲಾವಿದ. ಅದು ನನಗೆ ಒಂದು ಬೇಜಾಗಿತ್ತು. ಆಮೇಲೆ ಹೈಸ್ಕೂಲಿಗೆ ಹೋದ ನಂತರ ಅಲ್ಲಿಯೂ ಸಹ ನಾಟಕದಲ್ಲಿ ಪಾತ್ರಗಳನ್ನು ಮಾಡ್ತಿದ್ದೆ. ಮುಂದೆ ಕಾಲೇಜ್ ದಿನಕ್ಕೆ ಬಂದಾಗ ನಮಗೆ GS ಅವಧಾನಿ ಅಂತ ಹೊನ್ನಾವರ ಕಾಲೇಜಿನ ಪ್ರೊಫೆಸರ್ ಅವರೆಲ್ಲ ಸೇರಿ ಸಂಕ್ರಾಂತಿ, P ಲಂಕೇಶ್ ಅವರ ಸಂಕ್ರಾಂತಿ ಎನ್ನುವ ನಾಟಕ ಸುರೇಶ್ ಆನ್ಗಳ್ಳಿ ಅವರ ನಿರ್ದೇಶನದಲ್ಲಿ ಮೊಟ್ಟ ಮೊದಲಲ್ಲಿ ಅಭಿನಯಿಸುವ ಅವಕಾಶ ಸಿಕ್ತು. ಅಲ್ಲಿ ಒಂದು ಪಾತ್ರವನ್ನು ನಾನು ಮಾಡಿದ್ದೆ. ಅದರ ನಂತರ ಶ್ರೀಪಾದ್ ಭಟ್ ಅಂತ, ಡಾಕ್ಟರ್ ಶ್ರೀಪಾದ್ ಭಟ್ ರಂಗಭೂಮಿಯ ನಮ್ಮ ಕರ್ನಾಟಕದ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡವರು. ಅವರ ನಿರ್ದೇಶನದಲ್ಲಿ ಪ್ರೇಮಚಂದ್ರ ಕಫನ್ ಎನ್ನುವ ನಾಟಕವನ್ನು ಹೆಣದ ಬಟ್ಟೆ ಅಂತ ಕನ್ನಡದಲ್ಲಿ ನಾವು ಮಾಡಿದ್ವಿ, ಅಭಿನಯಿಸಿದ್ವಿ. ಅದು ದಕ್ಷಿಣ ಭಾರತ ಮಟ್ಟದವರೆಗೆ ಯೂನಿವರ್ಸಿಟಿ ಲೆವೆಲಲ್ಲಿ ಪ್ರದರ್ಶನಗೊಂಡಿತು. ಅದರಲ್ಲಿ ನಾನು ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ನನಗೆ ಅವಕಾಶ ಕೊಟ್ಟಿದ್ದರು. ಅದಕ್ಕೆ ಇಡೀ ಆ ಥಿಯೇಟರ್ ಡಿಸೈನ್ ಮಾಡಿಕೊಟ್ಟವರು ನಮಗೆ ಕಿರಣ್ ಭಟ್ ಅವರು. ನಾನು ಪ್ರೀತಿಯಿಂದ ಸ್ಮರಿಸ್ಕೊಳ್ಬೇಕು. ಈಗ ಅವರು ಟೆಲಿಕಾಮ್ ಇಂಜಿನಿಯರ್, ಅವರು ಅದ್ಭುತವಾದ ರಂಗಕರ್ಮಿಗಳು. ಅವರು ನಮಗೆ ನಾಟಕದ ಪ್ರಥಮ ಹೆಜ್ಜೆಗಳ ಒಂದು ಶೇಪನ್ನು ಹೆಣದ ನಾಟಕಕ್ಕೆ ಕೊಟ್ಟರು. ಆಮೇಲೆ ಡಾಕ್ಟರ್ ಶ್ರೀಪಾದ್ ಭಟ್ರವರು ಸಹ ನನಗೆ ರಂಗಭೂಮಿ ಡಿಪ್ಲೊಮಾ ಮಾಡಿಕೊಂಡೆ. ನನ್ನ ರಂಗದ ಗುರುಗಳಾಗಿ ಶ್ರೀಪಾದ್ ಭಟ್ ಮಾರ್ಗದರ್ಶನ ಮಾಡಿದರು. ತದನಂತರ ನನಗೆ ಈ ಮಕ್ಕಳ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಒಂದು ದೊಡ್ಡ ಅವಕಾಶ ತೆರೆದುಕೊಳ್ತು. ಆದರೆ ಕಫನ್ ನನ್ನ ಮೊದಲ, ಅಂದರೆ ನಾನು ಕಾಲೇಜ್ ಹಂತದ ಒಂದು ಅದ್ಭುತವಾದ ಅವಕಾಶವಿತ್ತಂತ ಮೊದಲ ನಾಟಕ ಅಂತ ಪ್ರೀತಿಯಿಂದ ಹೇಳ್ಕೊಳ್ತೇನೆ. ಅಲ್ಲ, ಈಗ ನೀವು ಶಿಕ್ಷಕರಾಗಿ ಮಕ್ಕಳಿಗೆ ಪ್ರೀತಿಯ ಒಬ್ಬ ಶಿಕ್ಷಕರು, ಸಂಗೀತದಲ್ಲೂ ನಿಮ್ಗೆ ಇಂಟ್ರೆಸ್ಟು, ನಾಟಕ ರಂಗದಲ್ಲೂ ಇಂಟ್ರೆಸ್ಟು, ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲೂ ನೀವು ತೊಡಗಿಸ್ಕೊಳ್ತೀರಾ. ಇದೆಲ್ಲ ಹೇಗೆ ಸಾಧ್ಯ ಸರ್? ಒಬ್ಬ ವ್ಯಕ್ತಿಯಿಂದ ಹೇಗೆ ಸಾಧ್ಯ ಇದು? ಯಾಕಂದ್ರೆ ಒಂದು ಕೆಲಸ ಮಾಡಲಿಕ್ಕೆ ಇವತ್ತು ಬಹಳ ಕಷ್ಟಕರವಾದಂಥ ಒಂದು ಸಂದರ್ಭ. ಇಂಥ ಸಂದರ್ಭದಲ್ಲಿ ಇವು ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ನೀವು ಹೇಗೆ ಅದನ್ನು ಮೇಂಟೈನ್ ಮಾಡ್ತೀರಿ ಅಂತಂದರೆ, ಹೇಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ? ತುಂಬ ನನಗೆ ಈ ಕನ್ನಡ ಭಾಷಾ ಶಿಕ್ಷಕನಾಗಿ ಗುರುತಿಸಿಕೊಳ್ಳುವ ಸಂದರ್ಭದಲ್ಲಿ ಒಬ್ಬ ಭಾಷಾ ಶಿಕ್ಷಕ ಅತ್ಯುತ್ತಮ ಹಾಡುಗಾರನೂ ಆಗಬೇಕು, ಅತ್ಯುತ್ತಮ ಚಿತ್ರಕಾರನೂ ಆಗಬೇಕು, ಅತ್ಯುತ್ತಮ ನಾಟಕಕಾರನೂ ಆಗಬೇಕು. ಹೀಗಾದಾಗ ಮಾತ್ರ ಮಕ್ಕಳು ಅವರ ಪಾಠವನ್ನು ತುಂಬ ಖುಷಿಯಿಂದ ಆಪ್ತವಾಗಿ ಕೇಳ್ತಾರೆ ಮತ್ತು ಆ ಮಕ್ಕಳ ಪಾಠ ಅವರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಸ್ವ ಅನುಭವದಿಂದ ನಾನು ಖಂಡಿತ. ಹಾಗಾಗಿ ನಾನು ಕೇವಲ ಕನ್ನಡ ಪಾಠಗಳ ಭಾಷಾ ಬೋಧನೆಗಷ್ಟೇ ಸೀಮಿತವಾಗಿರದೆ, ಮಕ್ಕಳಲ್ಲೂ ಅತ್ಯುತ್ತಮ ನಟರಿದ್ದಾರೆ, ಮಕ್ಕಳಲ್ಲಿ ಅತ್ಯುತ್ತಮ ಚಿತ್ರಕಾರರಿದ್ದಾರೆ, ಸಂಗೀತಗಾರರಿದ್ದಾರೆ, ಅವರೆಲ್ಲರನ್ನ ಸೇರಿಸಿ ಅದ್ಭುತವಾದ ಕನ್ನಡ ಪ್ರತಿ ಪಾಠವನ್ನು ನಾನು ಯಾಕೆ ಕಟ್ಟಬಾರ್ದು ಅನ್ನೋ ಆಲೋಚನೆ ಬಂದಾಗ ಮೊದಲು ನಾನು ಅಪ್ಡೇಟ್ ಆಗಬೇಕು ಅನ್ನುವ ಕಾರಣಕ್ಕೆ ಇವುಗಳನ್ನು ಹವ್ಯಾಸವಾಗಿ ನಾನು ರೂಢಿಸ್ಕೊಳ್ತಾ ಬಂದೆ. ಸಂಗೀತ ಕ್ಷೇತ್ರದಲ್ಲೂ ಮತ್ತು ಈ ಜನಪದ ಕಲೆಗಳ ಬಗ್ಗೆ ಬಹಳ ಒಂದು ಆಸಕ್ತಿಯನ್ನು ಹೊಂದಿದವರು. ಯಾಕಂದ್ರೆ ನನಗೆ ಗೊತ್ತಿದೆ, ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ, ನಿಮ್ಮನ್ನು ಭಾಳ ಹತ್ರದಿಂದನೇ ನೋಡಿದ್ದೀನಿ. ಯಾವ್ದಾದ್ರು ಒಂದು ಜನಪದ ಹಾಡಾಗಿರ್ಲಿ ಅಥವಾ ಯಾವ್ದಾದ್ರು ಒಂದು ಪಲ್ಲವಿಯನ್ನ ನಮ್ಮ ವೀಕ್ಷಕರಿಗೆ ಒಂದು ಹೇಳಿದರೆ ಭಾಳ. ಖಂಡಿತ. ನಾನು ಸಂಗೀತವನ್ನು ಕಲಿಬೇಕು ಅಂತ ನಮ್ಮ ಬ್ರದರು, ನನ್ನ ತಮ್ಮ ತೀರ್ಕೊಳ್ತಾನೆ ಅಪಘಾತದಲ್ಲಿ. ಆವಾಗ ನಾನು ಕೊಳಗಿ ಶಾಲೆಯಲ್ಲಿದ್ದೆ, ಅಲ್ಲಿ ಸಂಗೀತ ಮಾಸ್ಟರ್ ಇದ್ದೆ, ಶಿವನಗೌಡ ಪಾಟೀಲ್ ಅಂತ. ಅವ್ರು ಹೇಳಿದರು, ನಿಮ್ಮ ಮನಸ್ಸಿನ ನೋವನ್ನು ಮರೆಯಲಿಕ್ಕೆ ಸಂಗೀತ ನಿನ್ನನ್ನು ಗಟ್ಟಿಗೊಳಿಸ್ತದೆ, ಮುಂದೆ ಮಕ್ಕಳಿಗೆ ಹೆಲ್ಪ್ ಆಗ್ತದೆ ಅಂತ. ನನ್ನ ಅಕ್ಕ ಲಲಿತಾ ಭಾಗವತ್ ಅಂತ ನನಗೆ ಹಾಡೋದನ್ನು, ಏಕಪತ್ರ ಅಭಿನಯವನ್ನೆಲ್ಲ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ರು. ನಾನು 7ನೇ ಕ್ಲಾಸಲ್ಲಿದ್ದ. ಸಂಗೀತದ ಪಿಯಾನೋ ಬಾರಿಸೋದನ್ನು ನಾನು ಕಲಿತೆ, ಹಾರ್ಮೋನಿಯಂ ಬಾರಿಸ್ತಾ ಹಾಡೋದನ್ನು ರೂಢಿಸ್ಕೊಂಡೆ. ಇದು ಮಕ್ಕಳಿಗೆ ನಾನು ಭಾಷಾ ಶಿಕ್ಷಕನಾಗಿ ಮುಂದೆ ನಾನು ಈ ರಾಷ್ಟ್ರ ಪ್ರಶಸ್ತಿಯವರೆಗಿನ ಇದಕ್ಕೆ ಸಂದರ್ಭದಲ್ಲೂ ಸಹ ಇದು ತುಂಬ ಇದನ್ನು ಇಲಾಖೆ ಗುರುತಿಸಿತು. ನಾನು ಇಲ್ಲಿ ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸುವಂಥದ್ದು ಸೂರಂ ಮೆಕ್ಕುಂಡಿಯವರ ಒಂದು
ಪದ್ಯದ ಸಾಲುಗಳು. ಶರಣು 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 ಶರಣೆಂಬೇವೋ ನಾವು ನಿಮಗೆ, ಪಾಪದ ಸೌದೆಯ ಸೀಳುವ ಆ ಕೊಡಲಿಗೆ, ಕೆಡುಕಿನ ಮಡಕೆಯ ಒಡೆಯುವ ಆ ಕೋಲಿಗೆ, ಪಾಪದ ಸೌದೆಯ ಸೀಳುವ ಆ ಕೊಡಲಿಗೆ, ಕೆಡುಕಿನ ಮಡಕೆಯ ಒಡೆಯುವ ಆ ಕೋಲಿಗೆ, ಶರಣು 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 ಶರಣೆಂಬೇವೋ ನಾವು ನಿಮಗೆ, ತಿಳಿವೀರ ತೆರೆಗಾಳ ಕರುಣಿಸೋ ಕಡಲಿಗೆ ಶರಣೆಂಬೇವೋ ನಾವು ಶರಣೆಂಬೇವೋ, ಶರಣೆಂಬೇವೋ ನಾವು ಶರಣೆಂಬೇವೋ. ತುಂಬಾ ಅರ್ಥಪೂರ್ಣವಾಗಿ ಬಹಳ ಬಹಳ ಸುಬ್ರಹ್ಮಣ್ಯ ಪುಣ್ಯವರು ಸೊಗಸಾಗಿತ್ತು ಸರ್, ಸೊಗಸಾಗಿತ್ತು ಸರ್. ಈಗ ನೀವು ರಾಷ್ಟ್ರಪತಿ ಅವರಿಂದನೋ ಅಥವಾ ಪ್ರಧಾನಮಂತ್ರಿ ಬಂದು ಯಾವುದೋ ಒಂದು ಪದಕ ತಗೊಂಡಿದ್ದಾರೆ, ಅದು ಯಾವ ಸರ್ ಅದು? ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿದ್ದಾಗಲೇ 2022ರಲ್ಲಿ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಮೊನ್ನೆ ವರ್ಷ 23ರಲ್ಲಿ ರಾಷ್ಟ್ರ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಶ್ರೀಮತಿ ನಮ್ಮ ರಾಷ್ಟ್ರಪತಿಗಳಾದ ಗೌರವಾನ್ವಿತ ದ್ರೌಪದಿ ಮುರ್ಮು ಅವರಿಂದ ಪಡೆಯುವಂತಹ ಸದವಕಾಶ ಸಿಕ್ತು. ಅದು ಕನ್ನಡ ಭಾಷಾ ಶಿಕ್ಷಕನಿಗೆ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಪ್ರಶಸ್ತಿ ಸಿಕ್ಕಿದ್ದು ಕರ್ನಾಟಕಕ್ಕೆ ಮೊಟ್ಟ ಮೊದಲು. ನಾನೇ ಕನ್ನಡ ಭಾಷೆ ಶಿಕ್ಷಕನಿಗೆ ಮಾತ್ರ, ಯಾಕೆಂದ್ರೆ ವಿಜ್ಞಾನ ಶಿಕ್ಷಕರಿಗೆ ಸಿಕ್ಕಿದೆ, ಬೇರೆ ಭಾಷೆ ಸಿಕ್ಕಿದೆ, ಆದ್ರೆ ಕನ್ನಡದವರಿಗೆ ಸಿಕ್ಕಿಲ್ಲಾಗಿತ್ತು. ನನಗೆ ಆ ಭಾಗ್ಯ ಸಿಕ್ಕಿತು. ವಿಶೇಷವಾಗಿ ಎಲ್ಲ ನನ್ನ ಚಟುವಟಿಕೆಯನ್ನು ಗುರುತಿಸಿದ್ದಕ್ಕಾಗಿ ಕೊಟ್ಟರು. ಮತ್ತೆ ನಿಮ್ದು ನಿಮ್ದು ಈ ಚುನಾವಣೆ ಇದ್ರೊಳಗೆ ಯಾವುದೋ ಒಂದು ಬೆಳ್ಳಿ ಪದಕನೇನೋ? 1992ನೇ ಸಾಲಿನಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇರಿದಾಗ ನನಗೆ ಮೊಟ್ಟ ಮೊದಲು ಜನಗಣತಿ ಕಾರ್ಯಕ್ಕಾಗಿ ನೇಮಿಸಿದರು. ಚುನಾವಣೆ ಅಲ್ಲ, ಜನಗಣತಿ. ಜನಗಣತಿ ಕಾರ್ಯಕ್ಕಾಗಿ ನೇಮಿಸಿದಾಗ ನನ್ನ ಕೊಳಗಿ ಮತ್ತು ಮಳಗಿ ಭಾಗದ ಎಲ್ಲ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಮತ್ತು ಯಾವ ಲೆಕ್ಕವೂ ತಪ್ಪದ ರೀತಿಯಲ್ಲಿ ನಾನು ನಿರ್ವಹಣೆ ಮಾಡಿದ್ದೆ. ಅದಕ್ಕಾಗಿ ನನಗೆ ರಾಷ್ಟ್ರಪತಿಗಳ ಬೆಳ್ಳಿ ಪದಕ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದನ್ನು ಆಗಿನ ಮಂತ್ರಿ ಮೋರೆಯವರು ಕಾರವಾರದಲ್ಲಿ ರಾಷ್ಟ್ರಪತಿಗಳು ನೀಡಿದ್ದನ್ನು ನನಗೆ ಹಸ್ತಾಂತರಿಸಿದರು. ನಮಗೆ ಅಲ್ಲಿ ಹೋಗಿ ಭಾಗವಹಿಸಲಿಕ್ಕೆ ಆಗಲಿಲ್ಲ, ಕೊಳ್ತಾ ಬಂದೆ. ಅಲ್ಲಿ ಈಗ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನೀವು ಮಕ್ಕಳನ್ನ ರಾಷ್ಟ್ರ ಮಟ್ಟದವರೆಗೆ ಕರ್ಕೋಗಿದ್ರಿ ಒಂದು ನಾಟಕವನ್ನ. ಯಾಕಂದ್ರೆ ನಾನು ಒಬ್ಬ ವರದಿಗಾರನಾಗಿ ಅಥವಾ ಪತ್ರಕರ್ತನಾಗಿ ನಾನು ಆ ಸುದ್ದಿಯನ್ನ ಬಿತ್ತರ ಮಾಡಿದ್ದೆ ಪತ್ರಿಕೆಯಲ್ಲಿ. ಅದು ಹೇಗೆ ಅದು ಆ ಮಕ್ಕಳನ್ನ ನೀವು ಟ್ರೆಂಡ್ ಮಾಡಿದ್ರಿ ಅದನ್ನ? ನಾನು ರಂಗಭೂಮಿ ಡಿಪ್ಲೊಮಾ ಮಾಡಿಕೊಂಡ ನಂತರದಲ್ಲಿ ಒಂದಿಷ್ಟು ರಂಗದ ನಡೆಗಳು ಮತ್ತು ಮಕ್ಕಳ ನಾಟಕಗಳನ್ನು ಯಾವ ಥರ ನಾನು ಕಟ್ಬೋದು, ನಾನು ಮೊದಲು ಒಂದಿಷ್ಟು ಮಕ್ಕಳ ನಾಟಕಗಳನ್ನು ನೋಡಿದೆ. ಮಕ್ಕಳ ನಾಟಕಗಳಿಗೂ ಈ ದೊಡ್ಡವರು ಮಾಡುವ ನಾಟಕಗಳಿಗೂ ಒಂದು ದೊಡ್ಡ ಡಿಫ್ರೆನ್ಸ್ ಇದೆ. ದೊಡ್ಡವರ ನಾಟಕದ ರಿಸಲ್ಟನ್ನು ನಾವು ಪಕ್ಕಾ ಒಂದು ಅಂದಾಜಿಸ್ಬೋದು. ಆದರೆ ಮಕ್ಕಳು ಸ್ಟೇಜ್ ಮೇಲೆ ಹೋದಾಗ ಅವ್ರು ಏನು ಮಾಡ್ತಾರೆ ಹೇಳಲಿಕ್ಕೆ ಬರಲ್ಲ, ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಆ ಕಾರಣಕ್ಕೆ ಮಕ್ಕಳ ನಾಟಕವನ್ನು ಪ್ರತಿ ವರ್ಷವೂ ರಂಗ ಶಿಬಿರವನ್ನು ನಾವು ಮಳಿಗೆಯಲ್ಲಿದ್ದಾಗ ಗುರು ಬಳಗ ಅಂತ ಒಂದು ಸಂಘಟನೆ ಮಾಡ್ಕೊಂಡ್ವಿ. ಪ್ರದೀಪ್ ಕುಲಕರ್ಣಿ ಅನ್ನೋರು ಆಮೇಲೆ ಎಲ್ಲ ನಮ್ಮ ಮಳಿಗೆಯ ಸುತ್ತಮುತ್ತಲ ಶಿಕ್ಷಕರು ಸೇರಿ ಒಂದಿಷ್ಟು ರಂಗಭೂಮಿಯ ಮಟೀರಿಯಲ್ಗಳನ್ನು ತಗೊಂಡು ಬಂದ್ವಿ. ಅದಕ್ಕೆ ಡೊನೇಟ್ ಮಾಡಿದವರು ಸದಾಶಿವ ಕೆದಿಲಾಯ ಅಂತ ಮುಂಡಗೋಡದವರು. ಒಂದಿಷ್ಟು ರಂಗ ಪರಿಕರಗಳನ್ನು ರೆಡಿ ಮಾಡಿಕೊಂಡು ಶಾಲೆಗಳಿಗೆ ನಾಟಕವನ್ನು ನಾವೇ ಹೋಗಿ ರವಿವಾರ ನಾಟಕಗಳನ್ನು ಮಾಡಬೇಕು ಅನ್ನೋ ಒಂದು ಕನಸಿನೊಂದಿಗೆ ಪ್ರಾರಂಭ ಆಯಿತು. ಬೇಸಿಗೆ ಶಿಬಿರವನ್ನು ಉಚಿತವಾಗಿ ಮಕ್ಕಳಿಗೆ ಮಾಡಿದ್ವಿ. ಆಗ ರಂಗ ತರಬೇತಿಯನ್ನು ಕೊಟ್ವಿ. ಮತ್ತು ಪ್ರತಿ ವರ್ಷ ಮಳಿಗೆಯಲ್ಲಿ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದಾಗೂ ಅಲ್ಲಿ ಅದ್ಭುತ ಪ್ರೋತ್ಸಾಹ ಇದೆ ಮಳಿಗೆಯಲ್ಲಿ ರಂಗಭೂಮಿಗೆ. ಕೊಳಗಿಯಲ್ಲೂ ಸಹ ಅದ್ಭುತವಾದ ಪ್ರೋತ್ಸಾಹ ಇತ್ತು. ಆ ಎರಡೂ ಸ್ಥಳಗಳನ್ನ ನಾನು ಯಾವತ್ತೂ ನನ್ನ ಸರ್ವೀಸ್ನಲ್ಲಿ ನಾನು ಮರೆಯಲಾರೆ. ಅಲ್ಲಿ ಆ ಮಕ್ಕಳ ರಂಗಭೂಮಿಗೆ ನನ್ನನ್ನು ತೊಡಗಿಸ್ಕೊಳ್ಳಿಕ್ಕೆ ದೊಡ್ಡ ಅವಕಾಶ ಸಿಕ್ತು. ಆಮೇಲೆ ನನಗೆ ಮಳಗಿಯ ಹೈಸ್ಕೂಲಿಗೆ ಬಂದಾಗ ನನಗೊಂದು ಸವಾಲಿತ್ತು, ಕನ್ನಡ ಮಾಸ್ಟ್ರು ವಿಜ್ಞಾನ ನಾಟಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮ ಶಿಕ್ಷಕ ಬಳಗದವರೇ ಅದೆಲ್ಲ ಸಾಧ್ಯ ಇಲ್ಲ ಅಂತ. ಅದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ನಾನು ವಿಜ್ಞಾನವನ್ನು ಅಭ್ಯಾಸ ಮಾಡಿ ವಿಜ್ಞಾನ ನಾಟಕವನ್ನು ಮಳಿಗೆಯಲ್ಲಿದ್ದಾಗ ಪ್ರಾರಂಭ ಮಾಡಿದೆ.
ಪರಿಸರದ ಮೇಲೆ ನಾಟಕ ನಮ್ಮ ಜಿಲ್ಲಾ ಮಟ್ಟದವರೆಗೂ ಬರ್ತಿತ್ತು, ಅತ್ಯುತ್ತಮ ನಿರ್ದೇಶಕ ಸಿಗ್ತಿತ್ತು. ಆದರೆ ನಾಟಕ ಸೆಕೆಂಡ್ ಪ್ರೈಜ್ನೊಂದಿಗೆ ನಾವು ವಾಪಸ್ ಹೋಗ್ತಿದ್ವಿ. ಆದರೆ ಮಾರಿಕಾಂಬಕ್ಕೆ ಬಂದಾಗ ಒಂದು ದೊಡ್ಡ ಪ್ರತಿಭೆಯ ಕಣಜವೇ ನನಗೆ ಸಿಕ್ಬಿಡ್ತು. ಆ ಮಕ್ಕಳು, ಅವರ ತೊಡಗಿಸಿಕೊಳ್ಳುವಿಕೆ. ನಾವು ಕರೋನಾ ನಂತರ ಮಕ್ಕಳ ರಂಗಭೂಮಿ ಪೂರ್ತಿಯಾಗಿ ಸ್ಟಾಪ್ ಆಗಿತ್ತು. ಮಕ್ಕಳಿಗೆ ಉತ್ಸಾಹ ಇತ್ತು, ನಾವೇನಾದ್ರು ಮಾಡಬೇಕು ಅಂತ. ಆ ಉತ್ಸಾಹಿ ಮಕ್ಕಳನ್ನು ಹಿಡಿದಿಟ್ಟುಕೊಂಡು ನಮಗೆ ಅವಕಾಶ ಇರೋದು ಕೇವಲ 8 ಜನರಿಗೆ ಮಾತ್ರ. ಒಬ್ಬರನ್ನು ಆಯ್ಕೆ ಮಾಡುವಾಗ ನಾನು ಸುಸ್ತಾಗಿ ಹೋಗಿದ್ದೆ. ಅಷ್ಟು ಜನ ಆಯ್ಕೆಗಾಗಿ ಬಂದಿದ್ರು. ಅಲ್ಲಲ್ಲ, ನೀವು ಮಾರಿಕಾಂಬಾ ಪ್ರೌಢಶಾಲೆ ವರ್ಕ್ ಮಾಡುವಾಗ ನಿಮಗೆ ಅದ್ಭುತವಾದಂತ ವಿದ್ಯಾರ್ಥಿ ಕಲಾವಿದರುಗಳು ಇದ್ದಿದ್ದು ಪಕ್ಕ. ಯಾಕಂದ್ರೆ ನಿಮ್ಮ ಶಿಷ್ಯ ಒಬ್ಬಳು ತುಳಸಿ ಹೆಗಡೆ ಅಂತ ಬೆಟ್ಟಕೊಪ್ಪದವಳು, ಅವಳು ರಾಷ್ಟ್ರ ಮಟ್ಟದಲ್ಲಿ ತನ್ನನ್ನು ತಾನು ಗುರುಸ್ಕೊಂಡ್ಲು ಅದೇ ವೇಳೆಯಲ್ಲಿ. ಮತ್ತೆ ಕೆಲವಷ್ಟು ರೆಕಾರ್ಡ್ಗಳನ್ನು ಸಹ ಮಾಡಿದ್ರು. ಅಂತ ಒಂದು ವಿದ್ಯಾರ್ಥಿಗಳು ನಿಮ್ಗಿದ್ದಿದ್ರು. ಅದು ಬಹಳ ನಿಮ್ಮ ಮಾತು ಖಂಡಿತ ಸತ್ಯ. ತುಳಸಿ ಹೆಗಡೆ ವಿಶ್ವ ದಾಖಲೆಯನ್ನು ಯಕ್ಷಗಾನದಲ್ಲಿ ಮಾಡಿದಂಥ ಅದ್ಭುತ ಕಲಾವಿದೆ. ಶ್ರೀ ರಾಘವೇಂದ್ರ ಬೆಟ್ಟಕೊಪ್ಪ ಅವರ ಮಗಳು. ಅವಳು ನಮ್ಮ ನಾಟಕದಲ್ಲಿ ಮೇನ್ ಪಾತ್ರವನ್ನು ಮಾಡಿದ್ಲು. ಆಮೇಲೆ ಮಾನ್ಯ ಹೆಗಡೆ, ಶ್ರೇಯ, ತುಂಬ ಜನ ಇದ್ದಾರೆ. ಒಂದು 8 ಜನರ ಟೀಮ್. ಪೃಥ್ವಿಕ್ ನಾಯಕ್ ಅಂತ, ಮೋಹನ್ ದಾಸ್ ನಾಯಕ್ ಅಂತ ಅವ್ರ ಮಗ, ಆಮೇಲೆ ದರ್ಶನ್ ಭಟ್, ಇವ್ರು ಎಲ್ಲರ ಆ ಟೀಮ್ ಹೇಗಿತ್ತು ಅಂತಂದರೆ, ಅವರೇ ನಾವು ಇಲ್ಲಿ ಸ್ಮರಿಸಬೇಕು. ನಮಗೆ ಈ ನಾಟಕಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಬೇಕಾಗಿತ್ತು. ನಮಗೆ ಇಲಾಖೆ ಕೊಡೋದು 1,200 ರೂಪಾಯಿ ಮಾತ್ರ. ಆ ವೇಳೆಯಲ್ಲಿ ನಮ್ಮ ಶಾಲೆಯ ಪಾಲಕರು ಹೌದು ರಾಘವೇಂದ್ರ ಬೆಟ್ಟಕೊಪ್ಪ ಅವರು ಸುಮಾರು 45,000 ರೂಪಾಯಿ ಶ್ರೀ ಶ್ರೀನಿವಾಸ್ ಹೆಬ್ಬಾರನ್ನು ತುಂಬ ಪ್ರೀತಿಯಿಂದ ನಾವು ಸ್ಮರಿಸ್ಕೊಳ್ತೇವೆ. ರಂಗ ಪರಿಕರ ಬೇಕು ಅಂತ ಬೇಡ್ಕೊಂಡಾಗ ಇಡೀ ಅಮೌಂಟಿನ ಬಂಚನ್ನೇ ಕೈಗಿತ್ತು, ನೀವು ನಾಟಕದ ಪರಿಕರ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಬಹುಶಃ ಅಷ್ಟೇ ಅಲ್ಲ, KDCC ಬ್ಯಾಂಕ್ ಇರ್ಬೋದು, ಮಾರಿಕಾಂಬಾ ದೇವಸ್ಥಾನ ಕಮಿಟಿ, ಅರ್ಬನ್ ಬ್ಯಾಂಕು, ಸ್ಟೇಟ್ ಬ್ಯಾಂಕು, ಆಮೇಲೆ ಡಾಕ್ಟರ್ ಶಿವರಾಮ್ ಅವರನ್ನು ನಾವು ನೆನೆಸ್ಕೊಳ್ಬೇಕು. ಅವರು ನಮಗೆ ಪ್ರಯಾಣ ವೆಚ್ಚವನ್ನು ಭರಿಸಿ, ಹೌದು, ಗಣೇಶ ನೇತ್ರಾಲಯ, ತುಂಬ ಪ್ರೋತ್ಸಾಹ ಸಿಕ್ತು. ಅವರೆಲ್ಲರ ಕಾರಣವಾಗಿ ಒಂದು ಅದ್ಭುತ ನಾಟಕ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಶಿರ್ಸಿ ಶೈಕ್ಷಣಿಕ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ನಿರ್ದೇಶಕ ಅಂತ ಒಬ್ಬ ಕನ್ನಡ ಮಾಸ್ಟರ್ಗೆ ದಕ್ಕಿಸಿಕೊಟ್ಟಿದ್ದು ಮಾರಿಕಾಂಬಾ ಪ್ರೌಢಶಾಲೆ. ತುಂಬ ನಾನು ಹೆಮ್ಮೆಯಿಂದ ಸ್ಮರಿಸ್ತೇನೆ ಇಡೀ ಪಾಲಕ ಬಳಗವನ್ನು, ಮತ್ತು ಶ್ರೀ ಶ್ರೀನಿವಾಸ್ ಹೆಬ್ಬಾರನ್ನ, KV ಶಿವರಾಮ್ ಅವರನ್ನು, ಮತ್ತು ರಾಘವೇಂದ್ರ ಬೆಟ್ಟಕೊಪ್ಪ ಅವರನ್ನು. ಅಲ್ಲ, ಈಗ ನಾನು ಮತ್ತೊಂದು ವಿಷಯವನ್ನು ನಿಮ್ಮ ಹತ್ರ, ನಾನು ಬಹಳ ದಿವಸದಿಂದ ಈ ಒಂದು ವಿಷಯ ತಲೆಯಲ್ಲಿ ಹುಳ ಬಿಟ್ಕೊಂಡು ಹೇಳ್ತೇವಲ್ಲ ನಾವು, ಹಳ್ಳಿ ಬದಿ ಹುಳ ಬಿಟ್ಕೊಂಡಿರ್ತವೆ ಅಂತ ಬಹಳ ದಿವಸದಿಂದ ಕೇಳಬೇಕು ಅಂತಿತ್ತು. ಸರ್, ನಾವು ಇಷ್ಟೆಲ್ಲ ಪ್ರತಿಭೆಗಳನ್ನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಹುಟ್ಟಾಕ್ತೇವೆ. ಸರ್ಕಾರಿ ಶಾಲೆಯ ಶಿಕ್ಷಕರು ಸಹ ಅವರು ಅದಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು ಅಂತೇಳಿ ಕೆಲಸ ಮಾಡ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಸರ್ಕಾರಿ ಶಾಲೆಯನ್ನು ಬಿಟ್ಟು ಈ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ಲಿಕ್ಕೆ ಪಾಲಕರು ಮುಗಿಬಿಡ್ತಾರೆ. ಸರ್ಕಾರಿ ಶಾಲೆ ಎಲ್ಲ ಉಚಿತವಾಗಿ ಕೊಡ್ತಾರೆ, ಎಲ್ಲ ವ್ಯವಸ್ಥೆಗಳು ಇರ್ತವೆ. ಒಂದು ಲ್ಯಾಬಿಂದ ಹಿಡಿದು ಪ್ರತಿಯೊಂದು ವಿಷಯದ ಬಗ್ಗೆ ಪರಿಣಿತರಾದಂಥ ಶಿಕ್ಷಕರು ಇರ್ತಾರೆ. ಅವರೇನು ಹೀಗೆ ಯಾವುದೋ PUCನೋ ಡಿಗ್ರಿನ ಮುಗಿಸ್ಕೊಂಡು ಬಂದು ಕೂತ್ಕೊಂಡಿರೋದಿಲ್ಲ, ಅದ್ರ ಬಗ್ಗೆ ಪರಿಣಿತಿ ಪಡೆದಿರ್ತಾರೆ. ಆದರೆ ಇವತ್ತಿನ ಸಮಾಜದಲ್ಲಿ ಖಾಸಗಿ ಶಾಲೆಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಮಕ್ಕಳನ್ನು ಸೇರಿಸ್ತಾರೆ. ಆದರೆ ಮುಂದೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದ್ರು ಆದರೆ ಅದು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳದ್ದೇ ಆಗಿರುತ್ತೆ. ಯಾಕೆ ಈ ಒಂದು ಭಾವನೆ ನಮ್ಮ ಸಮಾಜದಲ್ಲಿ ಬಂದಿದೆ ಅಂತ ನಿಮ್ಗೆ ಅನಿಸ್ಬೋದು? ನಮ್ಮ ಪಾಲಕ ಸಮುದಾಯದಲ್ಲಿ ಒಂದು ಭಾವನೆ ಇದೆ, ಮಕ್ಕಳಿಗೆ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ಕೊಡಬೇಕು. ಆಗಿದ್ರೆ ಮಾತ್ರ ಆತ ಜೀವನದಲ್ಲಿ ಮುಂದೆ ಓಪನ್ ಆಗಲಿಕ್ಕೆ, ಮೇಲೆ ಬೇರೆ ಬೇರೆ ವಿಸ್ತಾರವಾದ ಉದ್ಯೋಗಗಳನ್ನು ಹುಡುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದರೆ ಕನ್ನಡ ಮಾಧ್ಯಮದಲ್ಲೇ ಕಲಿತಂಥ 100 ಮಕ್ಕಳು ಉನ್ನತವಾದ ಹುದ್ದೆಗೆ ಹೋಗಿರೋದನ್ನು ನಾವು ಕಣ್ಣಾರೆ ಸಾಕ್ಷಿಗಳಿದೆ. ಒಂದು. ಎರಡನೇದಾಗಿ, ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸದ್ಯಕ್ಕಂತೂ ಅದ್ಭುತವಾದಂಥ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಇಂಗ್ಲೀಷ್ ಮಾಧ್ಯಮವನ್ನು ತೆರೆದಿದೆ ನಮ್ಮ ಶಿಕ್ಷಣ ಇಲಾಖೆ, ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇದೆ. ಮತ್ತು ಮೆರಿಟ್ ಆಧಾರದಲ್ಲಿ ಶಿಕ್ಷಕರ ನೇಮಕಾತಿ ಇರೋದ್ರಿಂದ ಅತ್ಯಂತ ಕ್ವಾಲಿಫೈಡ್ ಟೀಚರ್ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಇದ್ದಾರೆ. ಮತ್ತು ನಮ್ಮ ಹಲವಾರು ಕಾರ್ಯಕ್ರಮಗಳು, ಇಂದು ಇಲಾಖೆ ಕಾರ್ಯಕ್ರಮಗಳು ಪಾಲಕರಿಗೆ ಅರಿವಿನ ಕೊರತೆಯೂ ಇದೆಯೋ ಏನೋ ನಮ್ಗೆ ಗೊತ್ತಿಲ್ಲ. ಒಂದು ಭ್ರಮೆ ಇದೆ, ಕಾನ್ವೆಂಟಿಗೆ ಹೋದ್ರೆ ಮಾತ್ರ ಮಗು ಬುದ್ಧಿವಂತ ಆಗ್ತಾನೆ ಅಂತ. ಇದನ್ನು ಪಾಲಕ ಸಮುದಾಯ ಪಕ್ಕಕ್ಕಿಡಬೇಕು. ಸರ್ಕಾರಿ ಶಾಲೆಯಲ್ಲಿ ಅತ್ಯಂತ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ನೀವು ಹೇಳಿದಾಗೆ
ಭಾಳಷ್ಟು ಸೌಲಭ್ಯಗಳಿದೆ. ಬಿಸಿ ಊಟ ಇದೆ, ಶೂ ಭಾಗ್ಯ ಇದೆ, ಆಮೇಲೆ ಸ್ಕಾಲರ್ಶಿಪ್ ಇದೆ, ಹಾಲಿದೆ, ಮೊಟ್ಟೆ ಇದೆ, ಚಿಕ್ಕಿ ಇದೆ, ಯೂನಿಫಾರ್ಮ್ ಇದೆ, ಪುಸ್ತಕ ಇದೆ, ಮತ್ತು ಫೀಸು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಯೋಜನೆಯಲ್ಲಿ ಮಿನಿಮಮ್ ಒಂದು 200-300 ರೂಪಾಯಿ ಫೀಸು. ಇಷ್ಟು ಮತ್ತು ಗುಣಮಟ್ಟದ ಶಿಕ್ಷಣ ಇದೆ. ಅಲ್ಲ ಮಾರಿಕಾಂಬಾ ಪ್ರೌಢಶಾಲೆಗೆ ಆ ತೊಂದರೆ ಇಲ್ಲ, ಯಾಕಂದ್ರೆ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ನಿಮ್ಗೆ ಸೀಟೇ ಸಿಗೋದಿಲ್ಲ, ಅಷ್ಟು ಒತ್ತಡಗಳಿರ್ತವೆ, ಅಷ್ಟು ವಿದ್ಯಾರ್ಥಿಗಳು ಅಲ್ಲಿ ಬರ್ತಾರೆ. ಅದಕ್ಕೊಂದು ಗೌರವಯುತವಾದಂಥ ಹೆಸರು ಇಡೀ ರಾಜ್ಯದಲ್ಲಿದೆ, ಕೇವಲ ಶಿರಸಿ ಅಲ್ಲ ಅಥವಾ ಜಿಲ್ಲೆ ಅಲ್ಲ, ಇಡೀ ರಾಜ್ಯದಲ್ಲಿ ಶಿರಸಿ ಮಾರಿಕಾಂಬಾ ಪ್ರೌಢಶಾಲೆಗೆ ಒಂದು ಹೆಸರಿದೆ. ಆ ಹೆಸರನ್ನು ಇವತ್ತಿನವರೆಗೂ ಅಲ್ಲಿ ಶಿಕ್ಷಣವನ್ನು ನೀಡುವಂಥ ಶಿಕ್ಷಕರು ಉಳಿಸ್ಕೊ ಬಂದಿದ್ದಾರೆ. ಅದು ಬಹಳ ಒಂದು ಅದ್ಭುತ. ಯಾಕಂದರೆ ಎಲ್ಲ ಶಾಲೆಗಳಲ್ಲೂ ಒಬ್ಬ ಶಿಕ್ಷಕ, ಒಬ್ಬ ಮುಖ್ಯಾಧ್ಯಾಪಕ ಅವನಿರುವಷ್ಟು ದಿವಸ, ಅಂದರೆ ಅವ್ರು ಇರುವಷ್ಟು ದಿವಸ ಅವರು ಆ ಶಾಲೆಯನ್ನು ಅದ್ಭುತವಾಗಿ ನಡೆಸ್ತಾರೆ. ಮತ್ತೊಬ್ರು ಯಾರೋ ಶಿಕ್ಷಕರು ಬಂದಾಗ ಆ ಶಾಲೆ ಬಗ್ಗೆ ಅಷ್ಟು ಏನೋ ಕೇರ್ಫುಲ್ ಆಗಿ ಅದನ್ನು ಮಾಡಲ್ಲ. ಆದರೆ ಇವತ್ತಿನವರೆಗೂ ಶಿರಸಿ ಮಾರಿಕಾಂಬಾ ಪ್ರೌಢಶಾಲೆ ಮಾತ್ರ ರಾಜ್ಯದಲ್ಲಿ ಇವತ್ತಿನವರೆಗೂ ಅತ್ಯುತ್ತಮವಾಗಿ ನಡ್ಕೊಂಡು ಬಂದಿದೆ. ಅಷ್ಟೇ ಕ್ರೌಡ್ ಆಗಿ ವಿದ್ಯಾರ್ಥಿಗಳು ಇರ್ತಾರೆ ಅಲ್ಲಿ. ಖಂಡಿತ ಸರ್, ಸತ್ಯವಾದ ಮಾತು. ಮತ್ತು ಅಲ್ಲಿ 40 ಜನ ಶಿಕ್ಷಕರ ಮಧ್ಯೆ ನಾನು 4.5 ವರ್ಷ ಕೆಲಸ ಮಾಡುವಂಥ ದೊಡ್ಡ ಭಾಗ್ಯ ಸಿಕ್ತು. ನೀವು ಹೇಳಿದಾಗೆ ರಾಜ್ಯದ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನ ಕೊಡುವ ತುಡಿತ ಅಲ್ಲಿಯ ಪ್ರತಿಯೊಬ್ಬ ಶಿಕ್ಷಕ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸದನದಲ್ಲಿ ಅವರು ಪ್ರಸ್ತಾವ ಮಾಡಿದ್ರು, ಇಂಥ ಒಂದು ಶಾಲೆ ಇರ್ಬೇಕ್ರಿ, ಇಂಥ ಒಂದು ಮಾರಿಕಾಂಬಾ ಪ್ರೌಢಶಾಲೆ ಅಂತ ಸಿರಸಿಯಲ್ಲಿದೆ, ಇಂಥ ಒಂದು ಸರ್ಕಾರಿ ಶಾಲೆ ಪ್ರತಿ ಜಿಲ್ಲೆಯಲ್ಲೂ ಇರಬೇಕು ಇರುವಂತ ಒಂದು ಮಾತನ್ನ ಅವರು ಸದನದಲ್ಲಿ ಹೇಳಿದ್ರು. ಅದು ಪ್ರಜಾವಾಣಿ ಅಂತ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಅದು ಪಬ್ಲಿಷ್ ಆಗಿತ್ತು. ಖಂಡಿತ ಹೌದು ಸರ್. ಅದು ನಮಗೂ ಹೆಮ್ಮೆ, ಅಲ್ಲಿಗೆ ವರ್ಕ್ ಮಾಡುವಂತ ಶಿಕ್ಷಕರಿಗೂ ಹೆಮ್ಮೆ, ಖಂಡಿತ, ಮತ್ತೆ ಇಡೀ ಜಿಲ್ಲೆ ಜನರಿಗೂ ಹೆಮ್ಮೆ ಅದು. ಸರ್, ಈಗ ನೀವು ಈ ರಂಗ ಚಟುವಟಿಕೆಯಲ್ಲಿ ನೀವು ವಿದೇಶದಲ್ಲಿ ನಡೆಯುವಂತ ನಾಟಕಕ್ಕೆ ಒಂದು ಡೈರೆಕ್ಷನ್ ಮಾಡಿದ್ರು, ಹೇಗೆ? ಮೊನ್ನೆ ನಮ್ಮ ಸಿದ್ದಪ್ಪ ಬಿರಾದಾರ್ ಅಂತ ಅವರು ವಿಜ್ಞಾನ ಶಿಕ್ಷಕರು, ಜಾನಪದ ಅಕಾಡೆಮಿಯ ಸದಸ್ಯರು ಹೌದು, ಗೊಂಬೆ ಆಟದ ದೊಡ್ಡ ಕಲಾವಿದರು ಹೌದು. ಅವರು ಒಂದು ಗೊಂಬೆ ಆಟವನ್ನು ವಿದೇಶದಲ್ಲಿ ಪ್ರದರ್ಶನ ಮಾಡುವ ಅವಕಾಶವಿದೆ ಮತ್ತು ಇದಕ್ಕೆ ಸ್ಕ್ರಿಪ್ಟನ್ನು ಮಾಡಿಕೊಡ್ತೀರಾ ಅಂತ ಕೇಳಿದರು. ನಾನು ಕರ್ನಾಟಕ ಗತವೈಭವ ಅಂತ ಇಡೀ ಕನ್ನಡ ನಾಡು ಮತ್ತು ಸಾಹಿತ್ಯ ಇತಿಹಾಸ ಬೆಳೆದು ಬಂದ ಬಗೆಯ ಕುರಿತು ಸುಮಾರು ಒಂದು ಅರ್ಧ ಗಂಟೆಯ ಒಂದು ಸ್ಕ್ರಿಪ್ಟನ್ನು ಬರೆದು ಅದಕ್ಕೆ ಧ್ವನಿಯನ್ನು ಕೊಟ್ಟು ಹಾಡುಗಳನ್ನು ಶ್ರೀ ವಿಶ್ವನಾಥ್ ಹಿರೇಮಠ್ ನೀಡಿದರು. ಅದು ವಿದೇಶದಲ್ಲಿ 2-3 ಪ್ರದರ್ಶನ ಆಯಿತು. ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲೂ ಅದು ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರದರ್ಶನ ಆಯಿತು. ಇಂಥ ಅವಕಾಶಗಳು ಸಿಕ್ಕಾಗ ಖಂಡಿತ ನಾನು ಎಲ್ಲ ಕೆಲಸಗಳ ಮಧ್ಯೆ ಅದಕ್ಕೂ ನನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ನಾನು ಸಿದ್ಧನಾಗಿರ್ತೇನೆ. ಹಾಗಾಗಿ ಆ ಇಡೀ ಟೀಮ್ಗೆ ನಾನು ಧನ್ಯವಾದ ಹೇಳ್ತೇನೆ. ಸರ್, ಈಗ ನಮ್ಮ ವೀಕ್ಷಕರಿಗೂ ಒಂದು ಕುತೂಹಲ ಇದೆ ಸರ್. ಯಾಕಂದ್ರೆ ಯಾವುದೇ ಒಬ್ಬ ಸಾಧಕನನ್ನ ನಾವಿಲ್ಲಿ ಕರೆದಾಗ ಅವರ ಸಾಧನೆಯ ಒಂದು ಮಜಲನ್ನು ನಾವು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ನಾವು ಅಭಿಪ್ರಾಯ ಪಡ್ತೇವೆ, ಅವ್ರ ಹತ್ರ ಕೇಳ್ಕೊತೇವೆ. ಅದೇ ರೀತಿ ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀರಿ, ನೀವು ಅದೆಷ್ಟೋ ನಾಟಕಗಳನ್ನು ಡೈರೆಕ್ಷನ್ ಮಾಡಿದ್ದೀರಿ. ಯಾವುದಾದ್ರು ಒಂದು ನಾಟಕದ ಒಂದು ಡೈಲಾಗನ್ನು ನಮ್ಮ ವೀಕ್ಷಕರಿಗಾಗಿ ಕೊಟ್ಟರೆ ಅವರು ಸಂತೋಷ ಪಡ್ತಾರೆ. ಇದು ನಮ್ಮ ಕಾಲೇಜ್ ದಿನದಲ್ಲಿ ಡಾಕ್ಟರ್ ಶ್ರೀಪಾದ್ ಭಟ್ರವರ ನಿರ್ದೇಶನದಲ್ಲಿ, ಕಿರಣ್ ಭಟ್ರವರ ಮಾರ್ಗದರ್ಶನದಲ್ಲಿ ನಾವು ಮಾಡಿದಂಥ ಕಫನ್ ಎನ್ನುವ ಮೊದಲ ನಾಟಕದಲ್ಲಿ ಅಲ್ಲಿ ಬರ್ಮ್ಯ ಅಂತ ಒಂದು ಪಾತ್ರ ಬರುತ್ತೆ, ಆ ಅಪ್ಪನ ಪಾತ್ರ. ಆ ಪಾತ್ರದ ಒಂದು ಡೈಲಾಗನ್ನು ಅಲ್ಲಿ ಸನ್ನಿವೇಶ ಹೇಗಿದೆ ಅಂತಂದರೆ, ಇಬ್ಬರು ಅಪ್ಪ ಮಗ ತುಂಬ ಆಲಸಿ, ಅವರು ಕೆಲಸ ಮಾಡೋರಲ್ಲ, ಸೊಸೆ ದುಡಿದು ಹಾಕೋದ್ರಲ್ಲಿ ತಿಂದ್ಕೊಂಡು ದಿನ ದುಡ್ತಾ ಇರ್ತಾರೆ ಮತ್ತು ಕುಡಿತದ ಚಟಕ್ಕೆ ಬಲಿಯಾಗಿರ್ತಾರೆ. ಗರ್ಭಿಣಿಯಾದಂಥ ಸೊಸೆ ನರಳ್ತಾ ಸಾಯ್ತಾಳೆ. ಇವರು ಹೊರಗಡೆಗೆ ಕಡಲೆಪುರಿ ತಿಂತ ಎಂಜಾಯ್ ಮಾಡ್ತಾ ಇರ್ತಾರೆ. ಆಮೇಲೆ ಚೀರಿ ಸತ್ತ ನಂತರ ಇವರಿಗೆ ಶಾಸ್ತ್ರದ ನೆನಪಾಗ್ತದೆ. ಹೆಣಕ್ಕೆ ಹೊಸ ಬಟ್ಟೆ ತರಬೇಕು, ಶಾಸ್ತ್ರ ಮಾಡಬೇಕು, ದುಡ್ಡು ಯಾರ ಹತ್ರ ಕೇಳಬೇಕು. ಆಮೇಲೆ ಗೌಡ್ರ ಹತ್ರ ಹೋಗಿ ಹೆಣಕ್ಕೆ ಬಟ್ಟೆ ತರಲಿಕ್ಕೆ ದುಡ್ಡು ತಗೊಳ್ತಾರೆ. ಬಟ್ಟೆಯ ದುಡ್ಡನ್ನು ತಗೊಂಡು ಬಟ್ಟೆ ತರಬೇಕು ಅನ್ನುವಷ್ಟರಲ್ಲಿ ಎದುರಿಗೆ ಸರಾಯಿ ಅಂಗಡಿ ಕಂಡುಬಿಡುತ್ತೆ. ಆ ದುಡ್ಡನ್ನು, ಹೆಣದ ಬಟ್ಟೆಗೆ ತಂದಂಥ ದುಡ್ಡನ್ನು ಕೊಟ್ಟು ಸರಾಯಿ ಕೊಡ್ತಾರೆ. ಆವಾಗ ಒಂದು ಡೈಲಾಗ್ ಬರುತ್ತೆ. ಮಗ ಹೇಳ್ತಾನೆ ಅಪ್ಪನ ಹತ್ರ, ಪಾಪ ಅವಳಿಗೆ ಹೆಣಕ್ಕೆ ಹೊಸ ಬಟ್ಟೆ ಬರಬೇಕು, ಶಾಸ್ತ್ರ ಆಗಬೇಕು, ದುಡ್ಡನ್ನೆಲ್ಲ ನೀನು ಕುಡ್ದಾಕ್ಬಿಟ್ಟಿಯಲ್ಲ, ಈಗ ನಾನು ಜನರ ತಾವ ಏನು ಹೇಳಬೇಕು?
ಬಿಡ್ಲಾ, ಹೆಣಕ್ ಹೊಸ ಬಟ್ಟಿ ಬೇಕಂತೆ. ಯಾಕೆ ಗೊತ್ತಾ? ಸುಡಾಕೆ ಕಣ್ಲಾ, ಸುಡಾಕೆ. ಅವಳೇನದನ್ನ ತಗೊಂಡು ಹೋಗಾಕಿಲ್ಲ. ಇದು ಯಾರಿಗೂ ಗೊತ್ತಾಗಂಗಿಲ್ಲ. ಸುಮ್ಮನೆ ಹಳೆ ಬಟ್ಟೆ ಮುಚ್ಚಿ ಹೂತಾಕ್ಬಿಟ್ರಾಯ್ತು. ಇದು ಅಲ್ಲಿಯ ಡೈಲಾಗಿನ. ಈಗ ನೀವು ಶಿಕ್ಷಕರಾಗಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಎಲ್ಲ ಇಲಾಖಾ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದೀರಿ ಆಯ್ತಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿ ಬಂಗಾರದ ಪದಕ ಇರ್ಬೋದು ಅಥವಾ ರಾಷ್ಟ್ರಪತಿಗಳ ಪದಕ ಇರ್ಬೋದು, ಇವನ್ನೆಲ್ಲ ಪಡ್ಕೊಂಡಿದ್ದೀರಿ ಶಿಕ್ಷಕರಾಗಿ, ಒಂದು ಅತ್ಯುತ್ತಮ ಶಿಕ್ಷಕರಾಗಿ. ನಿಮ್ಗೆ ಇಲ್ಲಿವರೆಗಿನ ನಿಮ್ಮ ಶಿಕ್ಷಕ ವೃತ್ತಿ ನಿಮ್ಗೆ ಹೇಗನ್ಸ್ತದೆ? ತೃಪ್ತಿ ತಂತ ಅಥವಾ ಮುಂದೆ ನಾನು ಮತ್ತೇನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಈ ಒಂದು ಹುದ್ದೆಯಲ್ಲಿ ಅಂತ, ಅಂತಂದ್ರೆ ಈ ಒಂದು ಶಿಕ್ಷಕ ಹುದ್ದೆಯಲ್ಲಿ ನಾನು ಮತ್ತೊಂದಿಷ್ಟು ಏನಾದ್ರು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು ಇಂಥದ್ದು ಎಂತಾದ್ರು ನಿಮ್ಗೆ ಅನ್ಸಿದ್ಯಾ? ಬಹಳ ಬಹಳ ಅತ್ಯಂತ ಮಹತ್ವಪೂರ್ಣವಾದ ಪ್ರಶ್ನೆ ಸರ್ ತಾವು ಮುಂದಿಟ್ಟಿದ್ದು. ಒಬ್ಬ ಶಿಕ್ಷಕ ನಿರಂತರ ವಿದ್ಯಾರ್ಥಿ ಆಗಿದ್ದಾಗ ಮಾತ್ರ ಮಕ್ಕಳಿಗೆ ಹೊಸತನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ನನ್ನ ವೃತ್ತಿ ಬದುಕಿನಲ್ಲಿ ಸುಮಾರು 34 ವರ್ಷಗಳನ್ನು ಮಕ್ಕಳ ಒಡನಾಟದಲ್ಲಿ ಕಳೆದಿದ್ದೇನೆ. ಈಗ ಶಿಕ್ಷಕರೊಂದಿಗೆ ಒಡನಾಡುವ ಭಾಗ್ಯ ಸಿಕ್ಕಿದೆ. ಭಾಳಷ್ಟು ಜನ ಸ್ನೇಹಿತರು ಕೇಳ್ತಾರೆ, ಮಕ್ಕಳ ಒಂದಿಗೆ ಒಡನಾಡುವ ಖುಷಿಯನ್ನು ನೀವು ಮಿಸ್ ಮಾಡಿಕೊಳ್ತಾ ಇದ್ದೀರಿ ಅಂತ. ಅದು ಖಂಡಿತ ನಾನು ಒಪ್ಪಿಕೊಳ್ತೇನೆ. ಆ ಮಕ್ಕಳೊಂದಿಗಿನ ಆ ಬೋಧನೆಯ ಆ ಖುಷಿ ಇದೆಯಲ್ಲ, ಅದಕ್ಕೆ ನಾವು ಅಂದರೆ ಅದರ ಬೆಲೆ ಎಷ್ಟು ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಕೊಡುವುದು ಅತ್ಯಂತ ಅಪರಿಮಿತವಾದಂಥ ಆನಂದ. ಇನ್ನು ಒಬ್ಬ ಭಾಷಾ ಶಿಕ್ಷಕನಾಗಿ ನಾನು ಭಾಷೆಯನ್ನು ಗಟ್ಟಿಗೊಳಿಸದೇ ಇದ್ದರೆ ಆ ಮಕ್ಕಳು ನನ್ನನ್ನು ಮೆಚ್ಚಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಮೆಚ್ಚಿಕೊಳ್ತಾರೆ ಅಂದರೆ, ನಾನು ಪಾಠವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ 10ನೇ ವರ್ಗ, 9ನೇ ವರ್ಗ, 8ನೇ ವರ್ಗಕ್ಕೆ ಹಳಗನ್ನಡ ಇರ್ತಿತ್ತು. ಹಳಗನ್ನಡ ಮಕ್ಕಳಿಗೆ ಓದಲಿಕ್ಕೆ ಕಷ್ಟ. ಆವಾಗ ನಾನು ಮೊದಲು ಗಂಗಮ್ಮ ಕೇಶವಮೂರ್ತಿ ಅಂತ ಗಮಕಿಗಳವರು, ರಾಜ್ಯದ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರು, ಅವರ ನಂಬರನ್ನು ತಗೊಂಡು ಅವರನ್ನು ಸಂಪರ್ಕ ಮಾಡಿ, ಆವಾಗ ಕರೋನಾ ಕಾಲಘಟ್ಟದಲ್ಲಿ ನಾನು ಗಮಕ ಕಲಿತೇನೆ ಒಬ್ಬ ವಿದ್ಯಾರ್ಥಿಯಾಗಿ, ಅವ್ರು ಕಲಿಸಿದರು. ಒಂದು ಮಕ್ಕಳಿಗೆ ಏನು ಬೇಕೋ ಅದನ್ನು ಗಮಕ ಗಾಯನದ ಮುಖಾಂತರನೇ ಹಳಗನ್ನಡವನ್ನು ಒಪ್ಪಿಸಿದರೆ ಮಕ್ಕಳು ಎಂಜಾಯ್ ಮಾಡ್ತಾರೆ. ಖಂಡಿತ ಅದು ಸಕ್ಸಸ್ಸು ಆಯಿತು. ನಾನು ಚಿತ್ರವನ್ನು ಬಿಡಿಸುವುದನ್ನು ಒಂದು ಹವ್ಯಾಸವಾಗಿ ರೂಢಿಸ್ಕೊಂಡಿದ್ದೇನೆ. ನಮ್ಮ ಗುರುಗಳು ಒಂದು ಮಾತನ್ನು ಹೇಳ್ತಿದ್ರು, ಮಗು ನೀ ನನ್ನ ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೇನೆ, ನೀನೊಬ್ಬ ಶಿಕ್ಷಕ, ಪ್ರತಿ ವರ್ಷ ಯಾವುದಾದ್ರೂ ಒಂದು ಹೊಸತನ್ನು ಕಲಿ. ಈ ವರ್ಷ ನೀನು ಚಿತ್ರ ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡ್ಕೋ, ಮುಂದಿನ ವರ್ಷ ಹಾಡು ಹೇಳೋದನ್ನು ಕಲಿ, ಅದಕ್ಕೂ ಮುಂದಿನ ವರ್ಷ ನೀನು ಗಮಕವನ್ನು ಕಲಿ, ಅದಕ್ಕೂ ಮುಂದಿನ ವರ್ಷ ಏಕಪಾತ್ರ ಅಭಿನಯ ಕಲಿ, ಭಾಷಣ ಕಲಿ. ಹೀಗೆ ಪ್ರತಿ ವರ್ಷ ಒಂದೊಂದು ಹವ್ಯಾಸವನ್ನು ರೂಢಿಸ್ಕೊಳ್ತಾ ಹೋದಾಗ ಸರ್ವಾಂಗವಾದಂಥ ಎಲ್ಲ ಕಲೆಗಳು ನಿನ್ನದಾದಾಗ ಸಕ್ಕರೆ ಇದ್ದಲ್ಲಿ ಇರ್ತದೆ. ಮಕ್ಕಳು ನಿನ್ನ ಹತ್ರ ಬಂದೇ ಬರ್ತಾರೆ, ಸರ್ ಒಂದು ಭಾಷಣ ಬರ್ಕೊಡಿ, ಸರ್ ಒಂದು ಏಕಪಾತ್ರ ಅಭಿನಯ ಕಲಿಸಿ. ಆ ಮಕ್ಕಳು ಬಂದಾಗ ತುಂಬ ಪ್ರೀತಿಯಿಂದ ನಾನು ಕಲಿಸ್ಕೊಳ್ಳಿಕ್ಕೆ ಸಾಧ್ಯ. ಅಲ್ಲ, ಈಗ ನೀವು ಆ ಕೊರೋನಾ ಸಂದರ್ಭದಲ್ಲಿ ಒಂದು ನಾಟಕವನ್ನ ಮಾಡಿದ್ರಿ, ಇದು ಒಂದು ಲಸಿಕೆಯ ಕಥೆನೋ ಅಥವಾ ಯಾವುದು ಸರ್ ಅದು? ಸರ್ ಅದು ಈಗ ಕರೋನಾ ನಂತರದಲ್ಲಿ ವಿಜ್ಞಾನ ನಾಟಕ, ಅದು ಒಂದು ಲಸಿಕೆಯ ಕಥೆ. ಲಸಿಕೆಯ ಇಡೀ ಇತಿಹಾಸ, ಹುಟ್ಟಿನಿಂದ ಈವರೆಗಿನ ಬೆಳವಣಿಗೆ ಮತ್ತು ಆ ಲಸಿಕೆಯ ಆ ಕಾರಣದ ಕುರಿತಾಗಿ ನಾನು ಮಾರಿಕಾಂಬ ಮಕ್ಕಳಿಗೆ ವಿಜ್ಞಾನ ನಾಟಕ ಕಲಿಸಿದ್ದೆ. ಅದು ರಾಷ್ಟ್ರ ಮಟ್ಟದವರೆಗೆ ಹೋಯಿತು. ಆದರೆ ಅದಕ್ಕೂ ಪೂರ್ವದಲ್ಲಿ ಕರೋನಾ ಸಂದರ್ಭದಲ್ಲಿ ನಾವು ಪಾಠದಿಂದ ವಂಚಿತರಾಗಿದ್ವಿ. ಹೌದೌದು, ಆನ್ಲೈನ್ ಪಾಠಗಳು, ಮಕ್ಕಳಿಗೆ ಪಾಠ ತಲುಪಿಸಬೇಕು. ಆವಾಗ ನಾವೆಲ್ಲ ರಾಜ್ಯ ಸಿರಿಕನ್ನಡ ಬಳಗ ಅಂತ ಒಂದಿದೆ, ಇಡೀ ರಾಜ್ಯದ ಎಲ್ಲ ಕನ್ನಡ ಭಾಷೆ ಶಿಕ್ಷಕರು ಅದರಲ್ಲಿದ್ದಾರೆ. ನಾವೊಂದು ಪ್ಲ್ಯಾನ್ ಮಾಡಿದ್ವಿ, ಎಲ್ಲ ಪಾಠಗಳನ್ನು ನಾಟಕವಾಗಿ ಪರಿವರ್ತನೆ ಮಾಡಬೇಕು. 8th 9th 10th ಸುಮಾರು 10 ನಾಟಕಗಳನ್ನು ಒಬ್ಬರು ವಿಷ್ಣು ಪಟಗಾರ್ ಅಂತ ನಮ್ಮ ಕನ್ನಡ ಬಳಗದವರೇ, ಇಲ್ಲಿ ಅಣಶಿಯಲ್ಲಿ ಅವರು ಕನ್ನಡ ಶಿಕ್ಷಕರು, ಅವರು ಪಾಠವನ್ನು ನಾಟಕ ಮಾಡಿಕೊಟ್ರು, ಸ್ಕ್ರಿಪ್ಟ್ ಮಾಡಿದರು. ನಮ್ಮ ಅನೇಕ ಶಿಕ್ಷಕರು ಸಹಾಯ ಮಾಡಿದ್ರು ಮತ್ತು ಮೊಬೈಲಲ್ಲಿ ಆ ನಾಟಕದ ಡೈಲಾಗನ್ನು ರೆಕಾರ್ಡ್ ಮಾಡಿ ಕಳಿಸಿದರು ನನಗೆ. ನಾನು ಅದನ್ನು ಎಡಿಟಿಂಗ್ ಮಾಡಿದೆ. ಇವತ್ತು ಯೂಟ್ಯೂಬ್ನಲ್ಲಿ ಇಡೀ ರಾಜ್ಯದ ಶಿಕ್ಷಕರು ಅದನ್ನು ವೀಕ್ಷಣೆ ಮಾಡಿದ್ದಾರೆ, ಮಕ್ಕಳಿಗೆ ತಲುಪಿಸಿದ್ದಾರೆ. ಅರ್ಧ ಗಂಟೆಯ ನಾಟಕಗಳು, ಎಲ್ಲ ಪಾಠದ್ದು. ಅದು ಮಕ್ಕಳಿಗೂ ಆ ಸಂದರ್ಭದಲ್ಲಿ ಬಹಳ ಹೆಲ್ಪ್ ಆಯ್ತು. ಯಾಕಂದ್ರೆ ಅವರಿಗೆ ಹೊರಗಡೆ ಬರುವಂಗಿಲ್ಲ, ಟೀಚರ್ ನೋಡುವಂಗಿಲ್ಲ, ಆನ್ಲೈನ್ ಕ್ಲಾಸು. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಅನುಕೂಲ ಆಯ್ತು. ಇದು ಒಂದ್ ರೀತಿ ಮನರಂಜನೆನೂ ಆಯ್ತು, ಅವರಿಗೆ ಪಾಠನೂ ಆಯ್ತು. ನಾಟಕ ಆಯ್ತು, ನಾಟಕ ಆದಾಗ ಮಕ್ಕಳಿಗೆ ಆ ಇಡೀ ಚಿತ್ರಣ ಕಣ್ಣೆದುರಿಗೆ ಬರುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತವರೆಗೆ ನೀವು ನೋಡಿದ್ರಲ್ಲ ನಮ್ಮ
ನಾರಾಯಣ ಭಾಗವತರವ್ರನ್ನ ನಾನು ನಾರಾಯಣ ಭಾಗವತರವ್ರನ್ನ ಬಹಳ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ. ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಅವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಾಗ ನಾನು ಹಲವಾರು ಬಾರಿ ಅವರನ್ನ ಸಂಪರ್ಕಿಸಿದ್ದೆ. ಅವರ ಒಂದು ಚಟುವಟಿಕೆಗಳನ್ನು ಹತ್ತಿರದಿಂದ ನೋಡಿದ್ದೆ. ಶಿಕ್ಷಕರಾಗಿ, ಕಲಾವಿದರಾಗಿ, ರಂಗ ನಿರ್ದೇಶಕರಾಗಿ, ಸಂಗೀತಗಾರರಾಗಿ, ಚಿತ್ರಕಲಾವಿದರಾಗಿ, ಹೀಗೆ ಹತ್ತಾರು ರೀತಿಯಲ್ಲಿ ಅವರು ಬಹುಮುಖ ಪ್ರತಿಭೆ. ಅಷ್ಟೇ ಅಲ್ಲದೆ ತನ್ನ ಪ್ರತಿಭೆ ಕೇವಲ ತನಗಷ್ಟೇ ಅದು ಸೀಮಿತ ಆಗಬಾರದು, ಅದು ಮಕ್ಕಳ ಮೂಲಕ ಮತ್ತೆ ಅದು ಹರಡಬೇಕು, ಅದು ಬೆಳಿಬೇಕು ಹೇಳುವಂಥ ಒಂದು ಒಂದು ಶಕ್ತಿಯನ್ನು ಇಟ್ಕೊಂಡಂಥ ಶಿಕ್ಷಕ ಬಹಳ ಅಪರೂಪದ ವ್ಯಕ್ತಿ. ಯಾಕಂದರೆ ಇವತ್ತು ಏನಾಗಿದೆ ಕೇಳಿದ್ರೆ ಕೆಲವಷ್ಟು ಜನ ತಮ್ಮ ಕೆಲಸ ಆಯಿತು, ತಾವು ಆಯಿತು, ತಮ್ಮ ನೌಕರಿ ಮುಗೀತು ಅಂತ ಹೋಗೋವರೇ ಜಾಸ್ತಿ. ಆದರೆ ನಾರಾಯಣ ಭಾಗವತ್ ಅವರು ಹಾಗಲ್ಲ. ಅವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ, ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ, ರಾಷ್ಟ್ರ ಮಟ್ಟದ ಅತ್ಯುತ್ತಮ ಶಿಕ್ಷಕ ಈ ಪ್ರಶಸ್ತಿಗಳೆಲ್ಲ ಸರ್ಕಾರ ನೀಡಿದೆ. ಅದು ಸುಮ್ಮನೆ ನೀಡೋದಿಲ್ಲ. ಅವರ ಒಂದು ಕಲೆಯನ್ನ, ಅವರ ಒಂದು ಶಿಕ್ಷಣದ ರೀತಿಯನ್ನ ನೋಡಿ ಅವರಿಗೆ ಆ ಗೌರವವನ್ನು ಕೊಟ್ಟಿದೆ. ಮತ್ತು ಅಲ್ಲದೆ ಅವರು ಮಕ್ಕಳಲ್ಲಿ ಯಾವ ರೀತಿ ಬೆರೀತಾರೆ, ತಮ್ಮ ಕನ್ನಡದ ಒಂದು ತನವನ್ನು ಹೇಗೆ ಅವರಲ್ಲಿ ಬೆಳೆಸ್ತಾರೆ ಹೇಳುವಂಥ ಒಂದು ವಿಷಯವೂ ಸಹ ಅದರೊಳಗೆ ಅಡಕಗೊಂಡಿರುತ್ತೆ. ಇಂಥ ಒಬ್ಬ ಸಾಧಕ ಇವತ್ತು ನಮ್ಮ ಜೊತೆಗಿದ್ದಾರೆ. ಇದೀಗ ಡಯಟ್ನಲ್ಲಿ ಶಿಕ್ಷಕರಿಗೆ ಯಾವ ರೀತಿ ತಾವು ಶಿಕ್ಷಣವನ್ನು ನೀಡಬೇಕು ಎಂಬಂಥ ಒಂದು ತರಬೇತಿಯನ್ನು ನೀಡುವಂಥ ಕಾರ್ಯವನ್ನು ಸಹ ನಾರಾಯಣ ಭಾಗವತ್ ಅವರು ಡಯಟ್ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿಗಳು ನಮ್ಮ ಮಧ್ಯೆ ಇದ್ದಾರೆ ಅಂದರೆ ಅದು ನಮ್ಮ ಹೆಮ್ಮೆಯ ಒಂದು ವಿಷಯ. ಇಂಥ ಒಬ್ಬ ವ್ಯಕ್ತಿಯನ್ನು ನಾವು ಕರೆಸಿ ಇವತ್ತು ಅವರ ಜೀವನದ ಒಂದು ಗಾದೆಯನ್ನು ತಿಳಿಸಿದ್ದೀವಿ. ಸರ್, ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ, ನಿಮಗೆ ನಮಸ್ಕಾರವನ್ನು ತಿಳಿಸ್ತೇವೆ ಸರ್. ಧನ್ಯವಾದಗಳು. ವಿಶ್ವಂಬರ ಚಾನಲ್ ಮುಖಾಂತರ ನನ್ನನ್ನು ಪರಿಚಯಿಸಿಕೊಳ್ಳುವುದಕ್ಕೆ ಅವಕಾಶವಿತ್ತಂತ ಮತ್ತು ತುಂಬ ಅದ್ಭುತವಾದ ನನ್ನಲ್ಲಿರುವ ಎಲ್ಲ ವಿಷಯಗಳನ್ನು ತಮ್ಮ ಮುಂದೆ ತೆರೆದಿಡಲಿಕ್ಕೆ ತಾವು ಸಹ ತುಂಬ ಪ್ರೀತಿಯಿಂದ ಪ್ರಶ್ನಿಸಿದ್ದೀರಿ. ನಾನು ನನ್ನ ವೃತ್ತಿ ಬದುಕಿನಲ್ಲಿ ಏನಾದರೂ ಹೊಸತನ್ನು ಮಾಡಿದ್ದೇನೆ ಅಂತಂದರೆ ಅದನ್ನು ಗುರುತಿಸಿದಂಥ ಮಾಧ್ಯಮವನ್ನು ಸಹ ನಾನು ತುಂಬ ಪ್ರೀತಿಯಿಂದ ಸ್ಮರಿಸ್ತೇನೆ. ಶಿರಸಿಗೆ ಬಂದ ನಂತರದ ಶಿರಸಿಯ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರತಿ ಸಂದರ್ಭದಲ್ಲಿಯೂ ಸಹ ನಾವು ಮಾಡಿದಂಥ ಹೊಸ ಚಟುವಟಿಕೆಗೆ ಮಾರಿಕಾಂಬಾ ಶಾಲೆಯನ್ನು ಗುರುತಿಸಿಕೊಳ್ಳಿಕ್ಕೆ ನಮಗೆ ದೊಡ್ಡ ಅವಕಾಶವನ್ನು, ಪ್ರಚಾರವನ್ನು ಕೊಟ್ಟಿದ್ದಾರೆ, ಜೊತೆಗೆ ಪ್ರೋತ್ಸಾಹಿಸಿದ್ದಾರೆ. ಮಾಧ್ಯಮದವರನ್ನು, ನನ್ನ ಎಲ್ಲ ಸ್ನೇಹಿತರನ್ನು, ಶಿಕ್ಷಕ ಬಂಧುಗಳನ್ನು, ಇಲಾಖೆಯ ಅಧಿಕಾರಿಗಳನ್ನು ಪ್ರತಿ ಹಂತದಲ್ಲಿ ಬೆನ್ನು ತಟ್ಟಿ ನನಗೆ ಪ್ರೋತ್ಸಾಹಿತ ನನ್ನ ಪತ್ನಿ ಶ್ರೀಮತಿ ಮಾದೇವಿ, ಅವಳು ಟೀಚರ್, ಅವಳನ್ನು ಸಹ, ಮತ್ತು ನಮ್ಮ ಮನೆಯ ನನ್ನ ಅಣ್ಣ, ನನ್ನ ಅಕ್ಕಂದಿರು, ಎಲ್ಲರೂ ಸ್ನೇಹಿತ ಬಳಗ, ಎಲ್ರಿಗೂ ನಾನು ಸದಾ ಋಣಿಯಾಗಿರ್ತೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.